Hello viewers, welcome back. DCT 2026 video series ಅಲ್ಲಿ second chapter ಇದೀವಿ SNDದಲ್ಲಿ. So you know already the chapter name is summarization of data, where you need to know the meaning of summarization of data, that is data tabulation, relative frequency table, group data ಮತ್ತೆ graphical representation ಯಾವ ಥರ ಮಾಡ್ತಾರೆ, ಅದರಲ್ಲಿ ಬಾರ್ ಗ್ರಾಫ್, ಪೈ ಚಾರ್ಟ್, ಲೈನ್ ಗ್ರಾಫ್, ಫ್ರೀಕ್ವೆನ್ಸಿ ಪಾಲಿಗನ್, ಫ್ರೀಕ್ವೆನ್ಸಿ ಕರ್ವ್, ರಿಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗನ್, ಹಿಸ್ಟೋಗ್ರಾಮ್, ಬಾಕ್ಸ್ ಪ್ಲಾಟ್ ಮತ್ತು ಲೀಫ್ ಸ್ಟೆಮ್ ಪ್ಲಾಟ್ ಅಂತ ಇಷ್ಟು ಬಗ್ಗೆನ ತಿಳ್ಕೊತೀರಾ. ಆ್ಯಂಡ್ ಇನ್ ಯುವರ್ ಎಕ್ಸಾಮಿನೇಷನ್ ಇಟ್ ಈಸ್ ಫಾರ್ 5 marks ಆಗಿರೋದ್ರಿಂದ ಡೋಂಟ್ ಮಿಸ್ ದಿಸ್ ಚಾಪ್ಟರ್ ಇನ್ ಯುವರ್ ಎಕ್ಸಾಮಿನೇಷನ್. ಅದ್ರ ಬಗ್ಗೆ ನಾನು ಒಂದಷ್ಟು ಇನ್ಪುಟ್ಸ್ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಟ್ ಮೇ ಬಿ ಯೂಸ್ಫುಲ್ ಫಾರ್ ಯುವರ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಆಲ್ಸೋ. ಸೊ ಲೆಟ್ಸ್ ಮೂವ್ ಆನ್ ಟು ದ ಇಟ್ ಈಸ್ ಫಾರ್ 6 marks. ಇನ್ಫ್ಯಾಕ್ಟ್ 5 marks ಅನ್ನೋದು 3ನೇ ಚಾಪ್ಟರ್ಗೆ ಇರೋದ್ರಿಂದ ಸೊ 6 marks ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಈ ಚಾಪ್ಟರಲ್ಲಿ. ಲೆಟ್ಸ್ ಮೂವ್ ಆನ್ ಟು ದ ಮೈಂಡ್ ಮ್ಯಾಪ್ ಹಿಯರ್. ಸಮರೈಸೇಷನ್ ಆಫ್ ಡೇಟಾ ಹೋಗೋಕ್ಕಿಂತ ಮುಂಚೆ you need to know the meaning of descriptive statistics. What do you mean by descriptive statistics? So it is the branch of statistics that deals with collection, organization, representation and summarization of data. So all the details what you collected in the previous data collection alli ನೀವೇನು ಕಲೆಕ್ಟ್ ಮಾಡಿದಿರಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಮಾಡಿ, ಆರ್ಗನೈಸ್ ಮಾಡಿ, ಪ್ರೆಸೆಂಟ್ ಮಾಡಿ, ಸಮ್ಮರೈಸ್ ಮಾಡಿದ್ರೆ we can call it as a descriptive statistics. So it is helpful in converting raw data into meaningful form. ಬಂದಿರುವಂಥ ಡೇಟಾನ ಒಂದು ಸರಿಯಾದ ರೀತಿಯಲ್ಲಿ ತೋರಿಸ್ಕೊಳ್ಳೋದಕ್ಕೆ, ಯಾಕೆಂದರೆ ಅದು ಸರಿಯಾಗಿ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಇಂಟರ್ಪ್ರಿಟೇಷನ್ ಆಗ್ಬೋದು. ಇನ್ನು ಕಮಿಂಗ್ ಟು ದ ಆಬ್ಜೆಕ್ಟಿವ್ಸ್, ಇಟ್ ಸಿಂಪ್ಲಿಫೈಸ್ ದ ಲಾರ್ಜ್ ಡೇಟಾ, ಇಟ್ ಪ್ರೆಸೆಂಟ್ ಡೇಟಾ ಕ್ಲಿಯರ್ಲಿ ಟು ದ ಆಡಿಯನ್ಸ್. ನೀವು ಯಾರಿಗಾದರೂ ಅದನ್ನು ತೋರಿಸ್ಬೇಕು ಅಂತ ಹೇಳಿದ್ರೆ ಡೇಟಾ ಸಮ್ಮರೈಸೇಷನ್ನಲ್ಲಿ ನಿಮಗೆ ಟೇಬಲ್ಸ್ಗಳಿದ್ದಾವೆ ಅಥವಾ ಗ್ರಾಫ್ಸ್ ಇದ್ದಾವೆ. ಹಾಗಾಗಿ ಟು ಪ್ರೆಸೆಂಟ್ ಡೇಟಾನ ಸರಿಯಾದ ರೀತಿಯಲ್ಲಿ ತೋರಿಸ್ಬೇಕು ಅಂದರೆ ಅಥವಾ ಲಾರ್ಜ್ ಡೇಟಾನ ಸಿಂಪ್ಲಿಫೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅವಶ್ಯಕತೆ ಇದೆ. ಮತ್ತು ಪ್ಯಾಟರ್ನ್ ಮತ್ತು ಟ್ರೆಂಡ್ಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ತೋರಿಸೋದಕ್ಕೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ಬೋದು. ಇನ್ನು ಡೇಟಾ ಟ್ಯಾಬ್ಯುಲೇಷನ್ ಮೆಥಡ್ಗೆ ಬಂದರೆ ದಿಸ್ ಇಸ್ ಆಲ್ಸೋ ಅ ಮೆಥಡ್ ಆಫ್ ಸಮ್ಮರೈಸಿಂಗ್ ದ ಡೇಟಾ ಟು ಗೆಟ್ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಸೊ ಡೇಟಾ ಟ್ಯಾಬ್ಯುಲೇಷನ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಡೇಟಾ ಇನ್ ರೋಸ್ ಆ್ಯಂಡ್ ಕಾಲಮ್ಸ್. ಯಾವ ಡೇಟಾನ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡಿ ತೋರಿಸ್ತೀವೋ ಆ ಒಂದು ಡೇಟಾಗೆ ಡೇಟಾ ಟ್ಯಾಬ್ಯುಲೇಷನ್ ಅಥವಾ ಟ್ಯಾಬ್ಯುಲೇಷನ್ ಅನ್ನೋ ವರ್ಡನ್ನು ಕರಿತೀವಿ. ಅದರಲ್ಲಿ ಫ್ರೀಕ್ವೆನ್ಸಿ ಟೇಬಲ್ ಅಂತ ಇರುತ್ತೆ. ಇಟ್ ಶೋಸ್ ನಂಬರ್ ಆಫ್ ಟೈಮ್ಸ್ ಈಚ್ ವ್ಯಾಲ್ಯೂ ಅಕರ್ಸ್ ಇನ್ ಎ ಡೇಟಾ ಸೆಟ್. ಸೊ ನಿಮ್ಮ ಹತ್ರ ಇರುವಂತಹ ಡೇಟಾ ಸೆಟ್ಟಲ್ಲಿ ಎಷ್ಟು ಸಲ ಈ ಪ್ರತಿ ವ್ಯಾಲ್ಯೂ ರಿಪೀಟ್ ಆಗಿದೆ ಅಥವಾ ಅಕ್ಕರ್ ಆಗಿದೆ ಅಂತ ನೀವು ತೊಗೊಂಡ್ರೆ ಅದನ್ನು ನೀವು ಏನು ಟೇಬಲ್ಸಲ್ಲಿ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ತೋರಿಸಿದ್ರೆ ಫ್ರೀಕ್ವೆನ್ಸಿ ಟೇಬಲ್ ಅಂತ ಕರಿತೀವಿ. ರಾ ಡೇಟಾನ ಸಿಂಪ್ಲಿಫೈ ಮಾಡುತ್ತೆ ಅದು, ಮತ್ತು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಟೇಬಲ್ ಫಾರ್ಮ್. ಸೊ ದಿಸ್ ಇಸ್ ಅಬೌಟ್ ಫ್ರೀಕ್ವೆನ್ಸಿ ಟೇಬಲ್. ಇನ್ನು ರಿಲೇಟಿವ್ ಫ್ರೀಕ್ವೆನ್ಸಿಗೆ ಬಂದರೆ ಇಟ್ ಈಸ್ ಅ ಫ್ರಾಕ್ಷನ್ ಆರ್ ಪರ್ಸೆಂಟೇಜ್ ಆಫ್ ಟೈಮ್ಸ್ ಎ ಪರ್ಟಿಕ್ಯುಲರ್ ಡೇಟಾ ವ್ಯಾಲ್ಯೂ ಅಕರ್ಸ್. ನೀವು ಯಾವ್ದಾದ್ರು ಒಂದು ಡೇಟಾ ತೊಗೊಂಡಿದ್ರೆ ಟೋಟಲ್ ಡೇಟಾದಲ್ಲಿ ಹೌ ಮಚ್ ಏನು ಶೇರ್ ದಿಸ್ ಡೇಟಾ ಇಸ್ ಗಿವಿಂಗ್. ಫಾರ್ ಎಕ್ಸಾಂಪಲ್ ಟೋಟಲ್ 50 ಜನ ಇದ್ದರೆ ಮೊದಲನೇ ಡೇಟಾ ನಿಮ್ಮ ಹತ್ರ 2 ಅಂತ ಇದ್ದರೆ 2/50 ಮಾಡಿ ಹೌ ಮಚ್ ಪರ್ಸೆಂಟೇಜ್ ಇಟ್ ವಿಲ್ ಆ್ಯಡ್ ಟು ಯುವರ್ ಡೇಟಾ ಅನ್ನೋದಕ್ಕೆ ನಾವು ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಕ್ವಶನ್ಸ್ ಬರುತ್ತೆ. ಅದರಲ್ಲಿ ಫ್ರೀಕ್ವೆನ್ಸಿ ಬೈ ಟೋಟಲ್ ಫ್ರೀಕ್ವೆನ್ಸಿ ಮಾಡಿದ್ರೆ ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಸಮ್ ಆಫ್ ದ ಆಲ್ ದ ರಿಲೇಟಿವ್ ಫ್ರೀಕ್ವೆನ್ಸೀಸ್ ಇಸ್ ಒನ್. ಇದೊಂದು ಕೀ ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ನೀವು ಎಲ್ಲ ಫ್ರಾಕ್ಷನ್ಸನ್ನು ಆ್ಯಡ್ ಮಾಡಿದ್ರೆ 1 ಆಗುತ್ತೆ, ಅಥವಾ ಇನ್ ಪರ್ಸೆಂಟೇಜಲ್ಲಿ ಹೇಳೋದಾದರೆ 100% ಅಂತ ಕರಿಬೋದು. ಸೊ ಪೈ ಚಾರ್ಟ್ಸು ಅಥವಾ ಪ್ರಾಬಬಿಲಿಟಿ ಕಂಪ್ಯಾರಿಸನ್ ಮಾಡೋ ಟೈಮಲ್ಲಿ ನಮಗೆ ಡೇಟಾ ಟ್ಯಾಬ್ಯುಲೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಮಿಂಗ್ ಟು ದ ಗ್ರೂಪ್ ಡೇಟಾ ಆ್ಯಂಡ್ ಅನ್ಗ್ರೂಪ್ಡ್ ಡೇಟಾ. ಅನ್ಗ್ರೂಪ್ಡ್ ಡೇಟಾ ಅಂದ್ರೇನು? ರಾ ಡೇಟಾ. ವಾಟ್ ಎವರ್ ದ ಡೇಟಾ ಯು ಕಲೆಕ್ಟೆಡ್ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂಸ್ ಇರುತ್ತೆ. ದೇರ್ ಇಸ್ ನೋ ಗ್ರೂಪಿಂಗ್. ಸೊ ರಾ ಡೇಟಾ ಇಂಡಿವಿಜುವಲ್ ವ್ಯಾಲ್ಯೂನ ಗ್ರೂಪಿಂಗಲ್ಲಿ ತೋರ್ಸೋಕ್ಕಾಗೋದಿಲ್ಲ. ಸೊ ಇಲ್ಲಿ ನೋಡ್ಬೋದು 12, 15, 18, 20, 15 ಅಂತ ಏನೋ ಒಂದಷ್ಟು ಡೇಟಾ ತೊಗೊಂಡಿರ್ತೀರಿ. ಆ ಡೇಟಾಗೆ ನಾವು ಗ್ರೂಪ್ಡ್ ಡೇಟಾ ಅಂತ ಕರೆಯಲ್ಲ, ಅನ್ಗ್ರೂಪ್ಡ್ ಡೇಟಾ ಅಂತ ಕರಿತೀವಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಬಂದರೆ ದಿಸ್ ಈಸ್ ಅ ಒರಿಜಿನಲ್ ಫಾರ್ಮ್ ಆಫ್ ಡೇಟಾ. ಇಲ್ಲಿ ಯಾವುದೇ ಥರ ಕ್ಲಾಸ್ ಇಂಟರ್ವಲ್ಸ್ ಇರಲ್ಲ, ಅಂದರೆ ರೇಂಜ್ ಇರೋದಿಲ್ಲ, ಎಕ್ಸಾಕ್ಟ್ ವ್ಯಾಲ್ಯೂಸು ಗೊತ್ತಿರುತ್ತೆ. ಸೊ ಸಿಂಪಲ್ ಆ್ಯಂಡ್ ಆ್ಯಕ್ಯುರೇಟು, ಲಾಸ್ ಆಫ್ ಇನ್ಫಾರ್ಮೇಷನ್ ಆಗೋದಿಲ್ಲ. ಬಟ್ ಇಫ್ ಇಟ್ ಈಸ್ ಅ ಬಿಗ್ಗರ್ ಡೇಟಾ ಅನಾಲಿಸಿಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಪ್ಯಾಟ್ರನ್ನು ನಿಮಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗೋದಿಲ್ಲ. ಸೊ ಕಮಿಂಗ್ ಟು ದ ಗ್ರೂಪ್ಡ್ ಡೇಟಾ, ಅದಕ್ಕೆ ಕ್ಲಾಸ್ ಇಂಟರ್ವಲ್ ಡೇಟಾ ಅಂತಲೂ ಕರೀತಾರೆ. ಇಲ್ಲಿ ಎಲ್ಲ ಡೇಟಾನು ಕೂಡ ಕ್ಲಾಸ್ ಇಂಟರ್ವಲ್ಸಲ್ಲಿ ತೋರಿಸ್ತಾರೆ ಈಸಿಯಾಗಿ ಅನಾಲಿಸಿಸ್ ಮಾಡೋದಕ್ಕೆ ಅಂತ. ಫಾರ್ ಎಕ್ಸಾಂಪಲ್ 10 to 20 ಮಾರ್ಕ್ಸ್ ತೆಗೆದಿರೋರು 5 ಜನ, 20 to 30 ತೆಗೆದಿರೋರು 8, 30 to 40 6. ಈ ಥರ ಡೇಟಾನ ನೀವು ಕ್ಲಾಸ್ ಇಂಟರ್ವಲ್ ತೋರಿಸಿದ್ರೆ ವಿ ಕ್ಯಾನ್ ಸೇ ದಟ್ ದಿಸ್ ಇಸ್ ಅ ಗ್ರೂಪ್ಡ್ ಡೇಟಾ. ಗ್ರೂಪ್ಡ್ ಡೇಟಾದು ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳೋದಾದರೆ, ಸೊ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಏನು ಎಕ್ಸಾಂಪಲ್ ಇದೆಯಲ್ಲ ಕ್ಲಾಸ್ ಇಂಟರ್ವಲ್ ಅಂತ, ಅದರದ್ದೇ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ.
ಸೊ ಇಫ್ ಯು ಟೇಕ್ 10 to 20 ಆಸ್ ಎ ಕ್ಲಾಸ್ ಇಂಟರ್ವಲ್, ಅದರಲ್ಲಿ ರೇಂಜ್ ಏನಾಗುತ್ತೆ 10 ಇಂದ 20 ತನಕ. ಸೊ ಟೋಟಲ್ ರೇಂಜ್ ಇಸ್ 20 minus 10, ದಟ್ ಇಸ್ 10 ಅಂತ ತಗೋಬೋದು. ಲೋಯರ್ ಲಿಮಿಟ್ ಇಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ದ ಕ್ಲಾಸ್. ಇಫ್ ದಿಸ್ ಇಸ್ ದ ಕ್ಲಾಸ್, ದ ಸ್ಮಾಲೆಸ್ಟ್ ವ್ಯಾಲ್ಯೂ ಇಸ್ 10. ಅಪ್ಪರ್ ಲಿಮಿಟ್ ಇಸ್ ಅಂದರೆ ಲಾರ್ಜೆಸ್ಟ್ ವ್ಯಾಲ್ಯೂ ಆಫ್ ದ ಕ್ಲಾಸ್, ದಟ್ ಇಸ್ 20. ಕ್ಲಾಸ್ ವಿಡ್ತ್ ಅಂತ ಹೇಳಿದ್ರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ಕ್ಲಾಸ್ ವಿಡ್ತ್ ಫಾರ್ ದಿಸ್ ಕ್ಲಾಸ್ ಇಸ್ 10, ದ ನೆಕ್ಸ್ಟ್ ಕ್ಲಾಸ್ ಇಸ್ ಆಲ್ಸೋ 10, ಈ ಥರ. ಫ್ರೀಕ್ವೆನ್ಸಿ ಇಸ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇನ್ ಈಚ್ ಕ್ಲಾಸ್. ಇದರಲ್ಲಿ 10 to 20 ತೆಗೆದಿರೋರು 5 ಜನ ಅಂತ ಹೇಳಿದ್ರೆ 5 ಇಸ್ ಕಾಲ್ಡ್ ಅ ಫ್ರೀಕ್ವೆನ್ಸಿ. ಸೊ ಗ್ರೂಪ್ಡ್ ಡೇಟಾದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂದರೆ ಡೇಟಾನ ಸರಿಯಾದ ರೀತಿ ಕ್ಲಾಸಿಫೈ ಮಾಡಿರ್ತಾರೆ. ಲಾರ್ಜ್ ಡೇಟಾ ಇದ್ರೆ ಇದು ಸೂಟಬಲ್ ಆಗುತ್ತೆ, ಬಟ್ ಎಕ್ಸಾಕ್ಟ್ ವ್ಯಾಲ್ಯೂಸ್ ನಿಮಗೆ ಗೊತ್ತಾಗೋದಿಲ್ಲ, ರೇಂಜಲ್ಲಿ ಗೊತ್ತಾಗುತ್ತೆ. ಕಮಿಂಗ್ ಟು ದ ಅಡ್ವಾಂಟೇಜಸ್, ಇಟ್ ಈಸ್ ಈಸಿ ಟು ಅನಲೈಸ್, ಇಟ್ ಈಸ್ ಯೂಸ್ಫುಲ್ ಟು ಜನರೇಟ್ ಎ ಗ್ರಾಫ್. ಡಿಸಡ್ವಾಂಟೇಜಿಗೆ ಬಂದರೆ ಅಲ್ಲಿ ಎಕ್ಸಾಕ್ಟ್ ಡೇಟಾ ಲಾಸ್ ಆಗುತ್ತೆ, ಅಕ್ಯುರೇಸಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕಂಪೇರ್ ಟು ದ ಅನ್ಗ್ರೂಪ್ಡ್ ಡೇಟಾ. ದ ನೆಕ್ಸ್ಟ್ ಟಾಪಿಕ್ ಇಸ್ ಗ್ರೂಪ್ಡ್ ಡೇಟಾನ ರೆಪ್ರೆಸೆಂಟ್ ಮಾಡುವಂತಹ ಮೆಥಡ್ಸ್ಗಳಿದ್ದಾವೆ. ಸೊ ವೆರಿ ಇಂಪಾರ್ಟೆಂಟ್ ಇಲ್ಲಿ ರೆಪ್ರೆಸೆಂಟೇಷನ್ ಆಫ್ ಡೇಟಾ ಅಂತ ಹೇಳಿದ್ರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನಲ್ಲಿ ನಾವು ಗ್ರಾಫ್ಸು, ಡಯಾಗ್ರಾಮ್ಸು, ಚಾರ್ಟ್ಸ್ ಇಂದ ತೋರಿಸಿ ದಟ್ ವುಡ್ ಬಿ ಹೆಲ್ಪ್ಫುಲ್ ಫಾರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್, ಕಂಪ್ಯಾರಿಸನ್ ಅಂಡ್ ಅನಾಲಿಸಿಸ್ ಆಫ್ ಡೇಟಾ ಅಂತ ಕರಿತೀವಿ. ಅದಕ್ಕೆ ಮೊದಲನೇ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬಾರ್ ಗ್ರಾಫ್ ಅಂತ ಕರಿತೀವಿ. ಸೊ ಎ ಬಾರ್ ಗ್ರಾಫ್ ರೆಪ್ರೆಸೆಂಟ್ಸ್ ಯೂಸಿಂಗ್ ರೆಕ್ಟ್ಯಾಂಗ್ಯುಲರ್ ಬಾರ್ಸ್ ಆಫ್ ಈಕ್ವಲ್ ವಿಡ್ತ್. ನೋಡಿ ಎಲ್ಲರಿಗೂ ಗೊತ್ತಿರುತ್ತೆ ಇದು. ಬಾರ್ ಗ್ರಾಫ್ನ ಯಾವ ಥರ ಬರಿತೀವಿ ಅಂತ ಹೇಳಿದ್ರೆ ಈಕ್ವಲ್ ವಿಡ್ತ್ ಇರುವಂತಹ ರೆಕ್ಟ್ಯಾಂಗಲ್ ತೋರಿಸ್ತೀವಿ. ಸೊ ಇಲ್ಲಿ ಬಾರ್ಸ್ನ ಸಪರೇಟೆಡ್ ಬೈ ಗ್ಯಾಪ್ಸ್ ಅಲ್ಲಿ ತೋರಿಸ್ತೀವಿ. ಹೈಟ್ ಆಫ್ ದ ಬಾರ್ ರೆಪ್ರೆಸೆಂಟ್ಸ್ ದ ಫ್ರೀಕ್ವೆನ್ಸಿ. ಎಷ್ಟು ಹೈಟಲ್ಲಿ ಇದೆ, ಮೆಕ್ಯಾನಿಕಲ್ ಅಥವಾ ಸಿವಿಲ್ ಅಥವಾ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಂತ ನೀವೇನು ಡೇಟಾ ಇದೆಯೋ ಅದನ್ನು ಗ್ರಾಫಲ್ಲಿ ತೋರಿಸಿದ್ರೆ ಹೈಟ್ ನಿಮಗೆ ಫ್ರೀಕ್ವೆನ್ಸಿನ ತೋರಿಸುತ್ತೆ. ಸೊ ಕಂಪ್ಯಾರಿಸನ್ ಆಫ್ ಡಿಫರೆಂಟ್ ಕ್ಯಾಟಗರೀಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಕೊಟ್ಟಿರೋಣ, ಮೆಕ್ಯಾನಿಕಲ್ಗೆ 40, ಸಿವಿಲ್ಗೆ 30, ಇಸಿಗೆ 50 ಅಂತಿದ್ರೆ ಎಕ್ಸ್ ಆಕ್ಸಿಸಲ್ಲಿ ಯು ನೀಡ್ ಟು ರೈಟ್ ಅ ಬ್ರಾಂಚ್ ಅಂಡ್ ವೈ ಆಕ್ಸಿಸಲ್ಲಿ ಯು ನೀಡ್ ಟು ರೈಟ್ ಅ ಸ್ಟೂಡೆಂಟ್ಸ್ ಆರ್ ಫ್ರೀಕ್ವೆನ್ಸಿ. ಯು ಕ್ಯಾನ್ ಸೇ ಫ್ರಮ್ ದಿಸ್ ಗ್ರಾಫ್ ಯು ಕ್ಯಾನ್ ಇಂಟರ್ಪ್ರಿಟ್ ಲೈಕ್ ಯಾವ ಬ್ರಾಂಚಲ್ಲಿ ಕಡಿಮೆ ಜನ ಇದ್ದಾರೆ, ಸೊ ಸಿವಿಲ್ ಬ್ರಾಂಚ್ ಕರೆಕ್ಟಾಗಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಥರ ಇಂಟರ್ಪ್ರಿಟೇಷನ್ಗೆ ಬಾರ್ ಗ್ರಾಫ್ ಹೆಲ್ಪ್ಫುಲ್ ಆಗುತ್ತೆ. ಕಮಿಂಗ್ ಟು ದ ಪೈ ಚಾರ್ಟ್, ದಿಸ್ ಇಸ್ ಎ ಸರ್ಕ್ಯುಲರ್ ಡಯಾಗ್ರಾಮ್ ಡಿವೈಡೆಡ್ ಇಂಟು ಸೆಕ್ಟರ್ಸ್. ಸಣ್ಣ ಸೆಕ್ಟರ್ಸ್ ಆಗಿ ಡಿವೈಡ್ ಮಾಡಿದ್ರೆ ಟೋಟಲ್ ಸರ್ಕಲ್ನ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಪೈ ಚಾರ್ಟ್. ಸೊ ಈಚ್ ಪ್ರಪೋರ್ಷನ್ನು ಒಂದೊಂದು ಟೋಟಲ್ನ ರೆಪ್ರೆಸೆಂಟ್ ಮಾಡ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಆ್ಯಂಗಲ್ನ ಫಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾವ ವ್ಯಾಲ್ಯೂ ಟೋಟಲ್ ವ್ಯಾಲ್ಯೂ ನಿಮ್ಮ ಹತ್ರ ಇರುವಂತಹ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಇಂಟು 360 ಮಾಡಿದ್ರೆ ಯು ವಿಲ್ ಗೆಟ್ ಪರ್ಟಿಕ್ಯುಲರ್ ಆ್ಯಂಗಲ್ ಫಾರ್ ಯುವರ್ ಅಬ್ಸರ್ವೇಷನ್ ಮಾಡಿರುವಂತಹ ಒಂದು ಡೇಟಾ ಸಿಗುತ್ತೆ. ಡಿಫ್ರೆಂಟ್ ಕ್ಯಾಟಗರೀಸ್ಗೂ ಕೂಡ ನಾವು ಇದನ್ನು ಕಂಪ್ಯಾರಿಸನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಒಂದೇನೋ ಒಂದು ಡೇಟಾ ಇದೆ ನೋಡ್ಬೋದು ಇಲ್ಲಿ, ಮೆಕ್ಯಾನಿಕಲ್ 40, ಸಿವಿಲ್ 30, ಇಸಿ 50, ಟೋಟಲ್ 120 ಇದೆ. ಸೊ 40 ಡಿವೈಡೆಡ್ ಬೈ 120 ಇಂಟು 360 ಮಾಡಿದ್ರೆ ಯು ವಿಲ್ ಗೆಟ್ 120 ಡಿಗ್ರಿ. ಸೊ ಮೆಕ್ಯಾನಿಕಲ್ಲು 120 ಡಿಗ್ರಿ ಇದೆ. ಸಿವಿಲ್ಲು 30 ಡಿವೈಡೆಡ್ ಬೈ 120 ಅಂದರೆ 30 ಅನ್ನೋದು ಸ್ಟೂಡೆಂಟ್ಸು ಡಿವೈಡೆಡ್ ಬೈ ಟೋಟಲ್ಲು ಇಂಟು 360 ಮಾಡಿದ್ರೆ ಯು ವಿಲ್ ಗೆಟ್ 90 ಡಿಗ್ರಿ. ಯು ಕ್ಯಾನ್ ಸೇ 90 ಡಿಗ್ರಿ ಹಿಯರ್. ಅದೇ ಥರ ಇನ್ನೊಂದು 50 ಡಿವೈಡೆಡ್ ಬೈ 120 ಇಂಟು 360 ಮಾಡಿದ್ರೆ 150 ಡಿಗ್ರಿ ಬರುತ್ತೆ. ನೀವೆಲ್ಲನೂ ಆ್ಯಡ್ ಮಾಡಿದ್ರೆ 360 ಬರಬೇಕು. ಸೊ ಈ ಥರ ಗ್ರಾಫಿಕಲ್ ಆಗಿ ತೋರಿಸಿದ್ರೆ ಯು ಕ್ಯಾನ್ ಈಸಿಲಿ ಇಂಟರ್ಪ್ರಿಟ್ ದ ರಿಸಲ್ಟ್ಸ್ ಅಂತ ಹೇಳ್ಬೋದು. ಕಮಿಂಗ್ ಟು ದ ನೆಕ್ಸ್ಟ್ ಚಾರ್ಟ್, ದಟ್ ಈಸ್ ಲೈನ್ ಗ್ರಾಫ್. ಸೊ ಲೈನ್ ಗ್ರಾಫ್ ಸ್ಟ್ರೈಟ್ ಲೈನ್ಸಿಂದ ಪಾಯಿಂಟ್ಸನ್ನು ಕನೆಕ್ಟ್ ಮಾಡಿ ಡ್ರಾ ಮಾಡುವಂತಹ ಒಂದು ಮೆಥಡು. ಇಲ್ಲಿ ಟ್ರೆಂಡ್ ಓವರ್ ಟೈಮ್, ಜನರಲ್ ಆಗಿ ಈ ಗ್ರಾಫ್ಸ್ಗಳು ಟೆಂಪ್ರೇಚರ್ನ ಮೆಜರ್ ಮಾಡೋದಕ್ಕೆ ಅಲ್ಲೆಲ್ಲ ನಮಗೆ ಯೂಸ್ ಆಗುತ್ತೆ. ಸೊ ವೆನ್ ಯು ವಾಂಟ್ ಟು plot a trends which is increase or decrease in order, you can choose a line graph ಅಂತ ಹೇಳ್ಬೋದು. Let us move on to some example here. So plot a line graph for temperature over 5 days ಅಂತ ಇದೆ. ಸೊ ನೋಡ್ಬೋದು ಇಲ್ಲಿ ಇದರಲ್ಲಿ 5 days ಈ ಕಡೆ ಟೆಂಪ್ರೇಚರ್ ಇದೆ. ಯು ಕ್ಯಾನ್ ಡ್ರಾ ಎಕ್ಸ್ ಆಕ್ಸಿಸ್ ಆಸ್ ಡೇಸ್ ಅಂಡ್ ವೈ ಆಕ್ಸಿಸ್ ಟೆಂಪ್ರೇಚರ್, ದಟ್ ಈಸ್ ಫ್ರೀಕ್ವೆನ್ಸಿ. ಆ್ಯಂಡ್ ಇಫ್ ಯು ಮಾರ್ಕ್ ದ ಪಾಯಿಂಟ್ ಅಕಾರ್ಡಿಂಗ್ ಟು ದ ಪಾಯಿಂಟ್ ವ್ಯಾಲ್ಯೂಸ್ ಆ್ಯಂಡ್ ಟು ಡ್ರಾ ದ ಲೈನ್ಸ್, ಇಟ್ ವಿಲ್ ಬಿ ಗಿವಿಂಗ್ ಅ ಲೈನ್ ಗ್ರಾಫ್. ಹಾಗಾಗಿ ಬೇಗ ಅರ್ಥ ಆಗುವಂತಹ ಒಂದು ತುಂಬ ಇಂಪಾರ್ಟೆಂಟ್ ಗ್ರಾಫು ಲೈನ್ ಗ್ರಾಫ್ ಅಂತ ಹೇಳ್ಬೋದು. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಗ್ರಾಫ್, ದಟ್ ಈಸ್ ಫ್ರೀಕ್ವೆನ್ಸಿ ಪಾಲಿಗನ್. ಸೊ ಫ್ರೀಕ್ವೆನ್ಸಿ ಪಾಲಿಗನ್ ಅಂದರೆ ಇಲ್ಲಿ ಇಟ್ ವಿಲ್ ಶೋ ದ ಫ್ರೀಕ್ವೆನ್ಸೀಸ್ ಆಫ್ ಗ್ರೂಪ್ಡ್ ಡೇಟಾ. ಸೊ ಫಸ್ಟ್ ಯು ನೀಡ್ ಟು ಪ್ಲಾಟ್ ಅ ಮಿಡ್ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಫ್ರೀಕ್ವೆನ್ಸೀಸ್ನ ವೈ ಆಕ್ಸಿಸಲ್ಲಿ ಪ್ಲಾಟ್ ಮಾಡಿ ಎಲ್ಲ ಪಾಯಿಂಟ್ಸನ್ನು ಸ್ಟ್ರೈಟ್ ಲೈನಿಂದ ಜಾಯಿನ್ ಮಾಡಿದ್ರೆ ದಟ್ ವಿಲ್ ಎಂಡ್ ಇನ್ ಎಕ್ಸ್ ಆಕ್ಸಿಸ್. ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಫ್ರೀಕ್ವೆನ್ಸಿ ಪಾಲಿಗನ್ ಅಂತ ಕರಿತೀವಿ. ಇಟ್ ಇಸ್ ಎ ಇಂಪ್ರೂವ್ಡ್ ವರ್ಷನ್ ಆಫ್ ಹಿಸ್ಟೋಗ್ರಾಮ್. ಹಿಸ್ಟೋಗ್ರಾಮ್ದು ಆವ್ರೇಜ್ ತೊಗೊಂಡು ನೋಡಿ, ಇಲ್ಲಿ ಕ್ಲಾಸ್ ಇಂಟರ್ವಲ್ ಕೊಡ್ತಾರೆ. ವಿ ನೀಡ್ ಟು
ಫೈಂಡ್ ಔಟ್ ದ ಕ್ಲಾಸ್ ಮಾರ್ಕ್, ದಟ್ ಈಸ್ ಮಿಡ್ ಪಾಯಿಂಟ್ ಆಫ್ ದಿಸ್ ಕ್ಲಾಸ್ ಇಂಟರ್ವಲ್. 10 ಮತ್ತು 20ಗೆ 15 ಇರುತ್ತೆ, ಅದಕ್ಕೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು. ಸೊ 20 ಮತ್ತು 30ಗೆ 25 ಇಸ್ ದ ಮಿಡ್ ಪಾಯಿಂಟ್, 30 to 40 35 ಇಸ್ ದ ಮಿಡ್ ಪಾಯಿಂಟ್. ಹಾಗಾಗಿ 35ಗೆ ಒಂದು ಪಾಯಿಂಟು ಏನು ಅದರಲ್ಲಿ ಎಷ್ಟು ಬರುತ್ತೆ ಅವರೇಜು ಅನ್ನೋದನ್ನು ನೋಡಿಕೊಂಡು ಪ್ಲಾಟ್ ಮಾಡಿದ್ರೆ ಫ್ರೀಕ್ವೆನ್ಸಿ ಪಾಲಿಗನ್ ಅಂತ ಕರಿತೀವಿ. ಹಿಸ್ಟೋಗ್ರಾಮ್ದು ಕಂಟಿನ್ಯೂಷನ್ ಆಗುತ್ತೆ. ಫ್ರೀಕ್ವೆನ್ಸಿ ಕರ್ವ್ ಅಂದರೆ ಏನು, ಇವಾಗ ಏನು ಪಾಯಿಂಟ್ಸ್ನ ಮಾರ್ಕ್ ಮಾಡಿದ್ರಿ ಆ ಜಾಗದಲ್ಲಿ ಸ್ಮೂತ್ ಕರ್ವ್ನ ನೀವೇನಾದರೂ ಡ್ರಾ ಮಾಡಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಫ್ರೀಕ್ವೆನ್ಸಿ ಕರ್ವ್ ಅಂತ ಕರಿತೀವಿ. ಫ್ರೀಕ್ವೆನ್ಸಿ ಪಾಲಿಗನ್ನ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತೀವಿ, ಫ್ರೀಕ್ವೆನ್ಸಿ ಕರ್ವ್ನ ಸ್ಮೂತ್ ಫ್ರೀ ಹ್ಯಾಂಡ್ ಕರ್ವಿಂದ ಡ್ರಾ ಮಾಡ್ತೀವಿ. ಸೊ ರಿಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗನ್ ಅಂದರೆ ಇಟ್ ಇಸ್ ಸಿಮಿಲರ್ ಟು ಫ್ರೀಕ್ವೆನ್ಸಿ ಪಾಲಿಗನ್ ಬಟ್ ಯೂಸಸ್ ರಿಲೇಟಿವ್ ಫ್ರೀಕ್ವೆನ್ಸೀಸ್ ಇನ್ಸ್ಟೆಡ್ ಆಫ್ ಆ್ಯಕ್ಚುಯಲ್ ಫ್ರೀಕ್ವೆನ್ಸೀಸ್. ಅಂದರೆ ರಿಲೇಟಿವ್ ಫ್ರೀಕ್ವೆನ್ಸೀಸ್ ಅಂದರೆ ಗೊತ್ತಿದೆ ನಿಮಗೆ, ಏನು ವ್ಯಾಲ್ಯೂ ತಗೋತಾ ಇದ್ದೀರಾ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಮಾಡಿದ್ರೆ ಬರುವಂಥದ್ದು ರಿಲೇಟಿವ್ ಫ್ರೀಕ್ವೆನ್ಸಿ. ಅದಕ್ಕೆ ನೀವು ಗ್ರಾಫ್ ಪ್ಲಾಟ್ ಮಾಡಿದ್ರೆ ರಿಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗನ್ ಅಂತ ಕರಿತೀವಿ. ಹಿಸ್ಟೋಗ್ರಾಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ಸಿಮಿಲರ್ ಟು ಬಾರ್ ಗ್ರಾಫ್ ಬಟ್ ಇಲ್ಲಿ ಕಂಟಿನ್ಯೂಸ್ ಡೇಟಾಗೆ ಯೂಸ್ ಮಾಡ್ತೀವಿ, ಅದು ಡಿಸ್ಕ್ರಿಟ್ ಡೇಟಾಗೆ ಯೂಸ್ ಮಾಡ್ತೀವಿ, ಅಥವಾ ಏನು ಯಾವುದೇ ಥರ ಕ್ಲಾಸ್ ಇಂಟರ್ವಲ್ಸ್ ಇರೋದಿಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ನೋ ಗ್ಯಾಪ್ಸ್ ಬಿಟ್ವೀನ್ ದ ಬಾರ್ಸ್, ಈ ಬಾರ್ಗಳ ಮಧ್ಯೆ ಯಾವುದೇ ಥರ ಗ್ಯಾಪ್ ಇರೋದಿಲ್ಲ. ವಿಡ್ತ್ ಅಂದರೆ ನಾವು ಕ್ಲಾಸ್ ಇಂಟರ್ವಲ್ಸ್ ಅಂತ ಕರಿತೀವಿ, ಏರಿಯಾನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಬಾರ್ ಗ್ರಾಫ್ನ ಕಂಟಿನ್ಯೂಸ್ ಡೇಟಾಗೆ ಡ್ರಾ ಮಾಡ್ತೀವಿ, ಡಿಸ್ಕ್ರಿಟ್ ಡೇಟಾಗೆ, ಹಿಸ್ಟೋಗ್ರಾಮ್ನ ಕಂಟಿನ್ಯೂಸ್ ಡೇಟಾಗೆ ಡ್ರಾ ಮಾಡ್ತೀವಿ. ಕಮಿಂಗ್ ಟು ದ ಬಾಕ್ಸ್ ಪ್ಲಾಟ್. ಸೊ ಬಾಕ್ಸ್ ಪ್ಲಾಟಲ್ಲಿ ಏನು ನೋಡೋದಾದರೆ, ಸೊ ವಿ ಹ್ಯಾವ್ ಏನು ಟೋಟಲ್ ವ್ಯಾಲ್ಯೂಸ್ ಏನಿರುತ್ತೋ ಆ ವ್ಯಾಲ್ಯೂಸ್ನ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು, ಅಂದರೆ 100% ಆಗಿ ಡಿವೈಡ್ ಮಾಡಬೇಕು. ಸೊ ಮಿನಿಮಮ್ ಅಥವಾ ಲೋಯೆಸ್ಟ್ ವ್ಯಾಲ್ಯೂಗೆ ವಿ ಕ್ಯಾನ್ ಮಾರ್ಕ್ ಇನ್ ಲೈನ್ ಮಿನಿಮಮ್ ವ್ಯಾಲ್ಯೂ ಅಂತ ತಗೋತೀವಿ. ಸೊ ಅದೇ ಥರ ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ಒಂದು ಲೈನ್ ಮಾರ್ಕ್ ಮಾಡ್ಕೋಬೇಕು. ಇವು ಏನು ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. 10, 20, 30, 40, 50 ಇದೆ, ಬಿಕಾಸ್ ದ ಡೇಟಾ ಲೈಸ್ ಇನ್ 10 to 50 ರೇಂಜಲ್ಲಿರೋದ್ರಿಂದ ರೇಂಜನ್ನ ಫಸ್ಟ್ ಡ್ರಾ ಮಾಡ್ಕೋಬೇಕು. ಲೋವರ್ ಕ್ವಾರ್ಟೈಲ್ ಅಂತ ಹೇಳಿದ್ರೆ Q1 ಅಂತ ಕರಿತೀವಿ. ಅದಕ್ಕೆ ವಿ ಹ್ಯಾವ್ ಎ ಫಾರ್ಮುಲಾ ಟು ಫೈಂಡ್ ಔಟ್ ಲೋವರ್ ಕ್ವಾರ್ಟೈಲ್. ಅಂದರೆ n+1/4 ಏನು ವ್ಯಾಲ್ಯೂ ಅಂತ ತಗೋಬೇಕು. ಇಲ್ಲಿ ನೀವು ನೋಡೋದಾದರೆ ಇದನ್ನು ಆರ್ಡ್ರಲ್ಲಿ ಜೋಡಿಸ್ಕೊಂಡು ನೋಡೋದಾದರೆ 20 ಇಸ್ ಇನ್ ಲೋವರ್ ಕ್ವಾರ್ಟೈಲ್. ಮೀಡಿಯನ್ ಅಂದರೆ ಮಿಡಲ್ ವ್ಯಾಲ್ಯೂ. ಇಫ್ ದ ಮಿಡಲ್ ವ್ಯಾಲ್ಯೂ ಎಕ್ಸಾಕ್ಟಾಗಿ ನೀವು ಒಂದು ವ್ಯಾಲ್ಯೂ ಸಿಕ್ಕಿದ್ರೆ, ಅಂದರೆ ಈವನ್ ನಂಬರ್ ಇದ್ದರೆ, ಆಡ್ ನಂಬರ್ ಇದ್ದರೆ ಮಿಡಲ್ ಪಾಯಿಂಟ್ ತಗೋಬೇಕು, ದಟ್ ಇಸ್ 30. ಇಫ್ ಇಟ್ ಇಸ್ ಈವನ್ ನಂಬರ್ ಇದ್ದ ಡೇಟಾ ಇದ್ದರೆ ಎರಡರದ್ದು ಆವ್ರೇಜ್ ತೊಗೋಬೇಕು. ಇನ್ನು ಅಪ್ಪರ್ ಕ್ವಾರ್ಟೈಲ್ ಅಂತ ಹೇಳಿದ್ರೆ 75% ಯಾವುದಿದೆ ಅದನ್ನು ತೊಗೋಬೇಕು. ಇನ್ನು ಮ್ಯಾಕ್ಸಿಮಮ್ ಅಂದರೆ ಹೈಯೆಸ್ಟ್ ವ್ಯಾಲ್ಯೂ ಯಾವುದಿದೆ ಅದನ್ನು ಈ ಕಡೆ ಬರ್ಕೋಬೇಕು. ಸೊ ಬಾಕ್ಸ್ ಪ್ಲಾಟಲ್ಲಿ 5 ನಂಬರ್ ಸಮ್ಮರಿ ಅಂತ ತಗೋತೀವಿ. ಮಿನಿಮಮ್, ಮ್ಯಾಕ್ಸಿಮಮ್, Q1, Q2, Q3 ಇದು ಜ್ಞಾಪಕ ಇಟ್ಕೊಳ್ಳಿ. ಇನ್ನು ಸ್ಟೆಮ್ ಆ್ಯಂಡ್ ಲೀಫ್ ಪ್ಲಾಟಿಗೆ ಬಂದರೆ, ಇಫ್ ಯು ಹ್ಯಾವ್ ಎ ಡೇಟಾ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಇನ್ ಸೀರೀಸಲ್ಲಿದ್ದರೆ, ಸೊ ಇದನ್ನು ಆರ್ಗನೈಸ್ಡ್ ನ್ಯೂಮರಿಕಲ್ ಡೇಟಾನ ಪ್ಲೇಸ್ ವ್ಯಾಲ್ಯೂ ಮೇಲೆ ಮಾರ್ಕ್ ಮಾಡುವಂತಹ ಒಂದು ಪ್ಲಾಟ್ ಇದು. ಸ್ಟೆಮ್ ಅಂತ ಹೇಳಿದ್ರೆ ಲೀಡಿಂಗ್ ಡಿಜಿಟ್. ಸೊ ದೀಸ್ ಆರ್ ಕಾಲ್ಡ್ ಲೀಡಿಂಗ್ ಡಿಜಿಟ್. ಲೀಫ್ ಇಸ್ ನಥಿಂಗ್ ಬಟ್ ಲಾಸ್ಟ್ ಡಿಜಿಟ್. ಸೊ ಇಲ್ಲಿ ನೋಡ್ಬೋದು ಡೇಟಾ ಏನೇನಿರುತ್ತೆ ಅಂತ. ಸೊ 10 ಡೇಟಾ ಇದೆ, ಅದಾದಮೇಲೆ 12 ಇದೆ, ಅದಾದಮೇಲೆ 15 ಇದೆ, ಅದಾದಮೇಲೆ ಇನ್ನೊಂದು 15 ಇದೆ, ಇನ್ನೊಂದು 18 ಇದೆ. ಇವೆಲ್ಲ ರ್ಯಾಂಡಮ್ ಆಗಿರುತ್ತೆ. ನೀವು ಎಲ್ಲದರಲ್ಲೂ 10 ಡಿಜಿಟಲ್ಲಿರೋದು ಸ್ಟೆಮ್ಮು, 1 ಡಿಜಿಟಲ್ಲಿರೋದು ಲೀಫ್ ಅಂತ ಕರಿತೀವಿ. ಸೊ 0 ಫಸ್ಟ್ ಬರೀಬೇಕು, 2 ನೆಕ್ಸ್ಟ್ ಬರೀಬೇಕು, 5 ನೆಕ್ಸ್ಟ್ ಬರೀಬೇಕು, 5 ನೆಕ್ಸ್ಟ್ ಬರೀಬೇಕು, 8 ನೆಕ್ಸ್ಟ್ ಬರೀಬೇಕು. ಅದೇ ಥರ ಸ್ಟೆಮ್ ನಂಬರ್ 2 ಅಲ್ಲಿ ಯಾವ್ಯಾವುದಿದೆ ಅಂದರೆ 20, 25, 25, 27, 30, 32, 35, 40, 40, 50 ಈ ಥರ ಡೇಟಾ ಇದ್ದಾಗ ಏನು ಒರಿಜಿನಲ್ ಡೇಟಾ ವ್ಯಾಲ್ಯೂಸ್ನ ನೀಟಾಗಿ ಒಂದು ಪ್ಲಾಟಲ್ಲಿ ಆರಾಮಾಗಿ ಅಬ್ಸರ್ವ್ ಮಾಡ್ಬೋದು. ದಿಸ್ ಇಸ್ ಕಾಲ್ಡ್ ಸ್ಟೆಮ್ ಆ್ಯಂಡ್ ಲೀಫ್ ಪ್ಲಾಟ್. ಸೊ ನಿಮಗೆ ಈ ಗ್ರಾಫ್ಸಲ್ಲೇ ಒಂದು 2 ಅಥವಾ 3 ಕ್ವಶನ್ ಬರ್ಬೋದು. ನೀಟಾಗಿ ನೋಡ್ಕೊಳ್ಳಿ, ಅದರ ಅರ್ಥ ಏನು, ಅದರದ್ದು ಅಡ್ವಾಂಟೇಜಸ್ ಏನು, ಯಾವ ಥರ ಪ್ಲಾಟ್ ಮಾಡ್ತಾರೆ, ಲೋಯರ್ ಕ್ವಾರ್ಟೈಲ್, ಅಪ್ಪರ್ ಕ್ವಾರ್ಟೈಲ್ ಅಥವಾ ಮೀಡಿಯನ್ ಅಂದರೆ ಫಾರ್ಮುಲಾ ಏನು, ಮಿನಿಮಮ್ ವ್ಯಾಲ್ಯೂ ಅಂದ್ರೇನು, ರೇಂಜ್ ಅಂದ್ರೇನು, ಕ್ಲಾಸ್ ಇಂಟರ್ವಲ್ ಅಂದ್ರೇನು, ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೇನು, ಇಷ್ಟೆಲ್ಲ ತಿಳ್ಕೊಂಡು ಪ್ರಿಪೇರ್ ಆಗೋದ್ರೆ ಯು ಕ್ಯಾನ್ ಈಸಿಲಿ ಸಕ್ಸೀಡ್ ಇನ್ ಯುವರ್ ಎಕ್ಸಾಮಿನೇಷನ್ ಇನ್ ದಿಸ್ ಚಾಪ್ಟರ್. 6 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. ಸೊ ಕೆಲವೊಂದು ಕ್ವಶನ್ಸ್ನ ಸಾಲ್ವ್ ಮಾಡೋಣ, ಸೊ ದಟ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಐ ವಿಲ್ ಮೂವ್ ಆನ್ ಟು ದ ಕ್ವಶನ್ ಆನ್ಸರ್ ಸೆಷನ್ ನಾವು. Let's move on to the first question. Descriptive statistic deals with. So here there is no prediction of data, there is no sampling techniques and probability only ಅನ್ನೋದು ತಪ್ಪಾಗುತ್ತೆ. ಸೊ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಡೀಲ್ಸ್ ವಿತ್ ದ ಕಲೆಕ್ಷನ್ ಆ್ಯಂಡ್ ಸಮ್ಮರೈಸೇಷನ್ ಆಫ್ ಡೇಟಾ ಅಂತ ತಗೋಬೋದು. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ದು ಡೆಫಿನಿಷನ್ನೇ ದಿಸ್ ಒನ್, ಕಲೆಕ್ಷನ್ ಆ್ಯಂಡ್ ಸಮ್ಮರೈಸೇಷನ್ ಆಫ್ ಡೇಟಾ. ಸೆಕೆಂಡ್ ಕ್ವಶನ್, ಟ್ಯಾಬುಲೇಷನ್ ಅಂದರೆ ಏನು? ಟ್ಯಾಬುಲೇಷನ್ ಇಸ್ ನಥಿಂಗ್ ಬಟ್ ಈಸ್ ಇಟ್ ಡ್ರಾಯಿಂಗ್ ಗ್ರಾಫ್? ನೋ. ಈಸ್ ಇಟ್ ಕ್ಯಾಲ್ಕುಲೇಟಿಂಗ್ ಮೀನ್? ನೋ. ಈಸ್ ಇಟ್ ಕ್ಲಾಸಿಫೈಯಿಂಗ್ ಡೇಟಾ ರ್ಯಾಂಡಮ್ಲಿ? ನೋ. ಸೊ ಟ್ಯಾಬುಲೇಷನ್ ಅಂತ ಹೇಳಿದ್ರೆ ಟ್ಯಾಬುಲರ್ ಕಾಲಮ್, ರೋಸ್ ಆ್ಯಂಡ್ ಕಾಲಮಲ್ಲಿ ಬರೆಯುವಂಥದ್ದು.
So arranging the data in rows and columns are called tabulation. So this is the correct option for this question. So frequency table ಏನು ತೋರಿಸುತ್ತೆ? ಈಸ್ ಇಟ್ ಶೋಯಿಂಗ್ ಪರ್ಸೆಂಟೇಜ್ ತೋರಿಸೋದಿಲ್ಲ, ಕ್ಲಾಸ್ ಇಂಟರ್ವಲ್ಸ್ ತೋರಿಸೋದಿಲ್ಲ, ಗ್ರಾಫ್ಸ್ ಕೂಡ ತೋರಿಸೋದಿಲ್ಲ, ಎಷ್ಟು ಸಲ ಒಂದು ವ್ಯಾಲ್ಯೂ ಅಕ್ಕರ್ ಆಗ್ತಾ ಇದೆ ಅನ್ನೋದು ಆ ವ್ಯಾಲ್ಯೂದು ಡೀಟೇಲ್ಸ್ ತೋರಿಸೋದ್ರಿಂದ ನಂಬರ್ ಆಫ್ ಅಕರೆನ್ಸಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್, ರಿಲೇಟಿವ್ ಫ್ರೀಕ್ವೆನ್ಸಿ ಫಾರ್ಮುಲಾ. ಸೊ ಫ್ರೀಕ್ವೆನ್ಸಿ ಇಂಟು ಟೋಟಲ್ ಮಾಡ್ತೀರಾ, ದೇರ್ ಇಸ್ ನೋ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಬರೋದಿಲ್ಲ ಇಲ್ಲಿ. ಟೋಟಲ್ ನ್ಯೂಮರೇಟರು ಫ್ರೀಕ್ವೆನ್ಸಿ ಡಿನಾಮಿನೇಟರ್ ಬರೋದಿಲ್ಲ. ಸೊ ಈ ಆಪ್ಷನ್ ರಾಂಗ್ ಆಗುತ್ತೆ. ಸೊ ಎಫ್ ಡಿವೈಡೆಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ, ದಟ್ ಈಸ್ ದ ಮೀನಿಂಗ್ ಆಫ್ ರಿಲೇಟಿವ್ ಫ್ರೀಕ್ವೆನ್ಸಿ. ಸೊ ಸಮ್ ಆಫ್ ದ ರಿಲೇಟಿವ್ ಫ್ರೀಕ್ವೆನ್ಸೀಸ್ ಇಸ್ ಆಲ್ವೇಸ್ 1 ಅಂತ ಹೇಳಿದೆ. ಸೊ ನೀವೆಲ್ಲ ರಿಲೇಟಿವ್ ಫ್ರೀಕ್ವೆನ್ಸಿ ಈಗ ಟೇಬಲಲ್ಲಿ ನೀವೇನಾದರೂ ರಿಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡ್ಕೊಂಡ್ರೆ, ರಿಲೇಟಿವ್ ಫ್ರೀಕ್ವೆನ್ಸಿ ಫಾರ್ ದ ಡೇಟಾ ಎಲ್ಲ ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿ 1 ಓನ್ಲಿ. ಅಥವಾ ಪರ್ಸೆಂಟೇಜಲ್ಲಿ ತೋರಿಸೋದಾದರೆ 100ಅಲ್ಲಿ ತೋರಿಸ್ತೀವಿ, ವ್ಯಾಲ್ಯೂಸಲ್ಲಿ ತೋರಿಸೋದಾದರೆ 1 ತೋರಿಸ್ತೀವಿ. ಹಾಗಾಗಿ ಸಮ್ ಆಫ್ ದ ರಿಲೇಟಿವ್ ಫ್ರೀಕ್ವೆನ್ಸಿ is not equal to 10, is not equal to 0, or it is not depends on the data. It is always set to be 1 ಅಂತ ಹೇಳ್ಬೋದು. ಅನ್ಗ್ರೂಪ್ಡ್ ಡೇಟಾ ಏನಂತ ಕರಿತೀವಿ? ಅನ್ಗ್ರೂಪ್ಡ್ ಡೇಟಾನ ಕ್ಲಾಸಿಫೈಡ್ ಡೇಟಾ ಅಂತ ಕರಿತೀವ. ಅನ್ಗ್ರೂಪ್ಡ್ ಡೇಟಾನ ಕ್ಲಾಸಿಫೈಡ್ ಡೇಟಾ ಅಂತ ಕರೆಯೋದಿಲ್ಲ, ಗ್ರಾಫಿಕಲ್ ಡೇಟಾ ಅಂತಲೂ ಕರೆಯೋದಿಲ್ಲ, ಟ್ಯಾಬ್ಯುಲರ್ ಡೇಟಾ ಅಂತಲೂ ಕರೆಯೋದಿಲ್ಲ. ಇಟ್ ಈಸ್ ಎ ರಾ ಡೇಟಾ ಅಥವಾ ಒರಿಜಿನಲ್ ಡೇಟಾ ಅಂತ ಕರಿತೀವಿ. ಅದೇ ಗ್ರೂಪ್ಡ್ ಡೇಟಾ ಆದರೆ ಕ್ಲಾಸ್ ಅಥವಾ ಕ್ಲಾಸಿಫೈಡ್ ಡೇಟಾ, ಕ್ಲಾಸ್ ಇಂಟರ್ವಲ್ಸ್ ಇಂದ ಕೊಡುವಂತಹ ಡೇಟಾ ಅಂತ ಹೇಳ್ಬೋದು. ಇಟ್ ಈಸ್ ಅ ರಾ ಡೇಟಾ. ಸೊ ಗ್ರೂಪ್ಡ್ ಡೇಟಾ ಇಸ್ ಸೂಟಬಲ್ ಫಾರ್, ಸೊ ಯಾವಾಗ ನಿಮಗೆ ಗ್ರೂಪ್ಡ್ ಡೇಟಾ ಯೂಸ್ ಮಾಡ್ತೀವಿ? ಸೊ ಇಟ್ ಈಸ್ ನಾಟ್ ಯೂಸ್ಡ್ ಫಾರ್ ಸ್ಮಾಲ್ ಡೇಟಾ. ಸ್ಮಾಲ್ ಡೇಟಾಗೆ ನಿಮಗೆ ಅನ್ಗ್ರೂಪ್ಡ್ ಡೇಟಾ ತಗೋಬೋದು, ಎಕ್ಸಾಕ್ಟ್ ವ್ಯಾಲ್ಯೂಸು ಬೇಕಾಗಿಲ್ಲ. ರಾ ಡೇಟಾ ಅಂದರೆ ಅನ್ಗ್ರೂಪ್ಡ್ ಡೇಟಾ. ಇಫ್ ಯು ಹ್ಯಾವ್ ಲಾರ್ಜ್ ಡೇಟಾ, ಗೋ ವಿತ್ ಗ್ರೂಪ್ಡ್ ಡೇಟಾ. ಯು ಕ್ಯಾನ್ ಸಿ ಗ್ರೂಪ್ಡ್ ಡೇಟಾ ಅನ್ನೋದು ಲಾರ್ಜ್ ಡೇಟಾಗೆ ಯೂಸ್ಫುಲ್ ಆಗುವಂತಹ ಡೇಟಾ ಆಗಿರೋದ್ರಿಂದ ಇಟ್ ಈಸ್ ಸೂಟಬಲ್ ಫಾರ್ ಲಾರ್ಜ್ ಡೇಟಾ ಅಂತ ಹೇಳ್ಬೋದು. ಸೊ ಕ್ಲಾಸ್ ವಿಡ್ತನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಇಫ್ ದ ಕ್ಲಾಸ್ ಇಸ್ 10 to 20 ಅಂತ ಇತ್ತು ಕ್ಲಾಸ್ ಇಂಟರ್ವಲ್. ಸೊ ವಿಡ್ತ್ ಹೆಂಗೆ ಕಂಡುಹಿಡಿತೀವಿ ಅಂತ ಹೇಳಿದ್ರೆ 20 ಮೈನಸ್ 10 ಅಂದರೆ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಅಪ್ಪರ್ ಲಿಮಿಟ್ ಇಲ್ಲಿ 20, ಲೋಯರ್ ಲಿಮಿಟ್ ಇಲ್ಲಿ 10 ಇರೋದ್ರಿಂದ ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್ ಫಾರ್ ಕ್ಲಾಸ್ ವಿಡ್ತ್. ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ರಾಂಗ್ ಆಪ್ಷನ್ ಆಗುತ್ತೆ. ಫ್ರೀಕ್ವೆನ್ಸಿ ಇಂಟು ಕ್ಲಾಸ್ ಅನ್ನೋದು ಬೇರೆ ಫಾರ್ಮುಲಾ. ಹಾಗಾಗಿ ದಿಸ್ ಇಸ್ ಬಿ ಈಸ್ ಎ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಸೊ ಬಾರ್ ಗ್ರಾಫ್ ಯಾವಾಗ ಯೂಸ್ ಮಾಡ್ತಾರೆ? ಕಂಟಿನ್ಯೂಸ್ ಡೇಟಾಗೆ ಯೂಸ್ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ ಬಾರ್ ಗ್ರಾಫು ಕಂಪ್ಯಾರಿಸನ್ಗೆ ಜಾಸ್ತಿ ಯೂಸ್ ಮಾಡೋದು. ಟೈಮ್ ಟ್ರೆಂಡ್ಗೆ ಟೈಮ್ ಯೂಸ್ ಮಾಡ್ತೀವಿ, ಪ್ರಾಬಿಲಿಟಿ ತಪ್ಪಾಗುತ್ತೆ. ನಾಟ್ ಓನ್ಲಿ ಕಂಟಿನ್ಯೂಸ್ ಡೇಟಾ, ಡಿಸ್ಕ್ರೀಟ್ ಡೇಟಾಗೂ ಬಾರ್ ಗ್ರಾಫ್ ಯೂಸ್ ಮಾಡ್ತೀವಿ. ಹಾಗಾಗಿ ಕಂಪ್ಯಾರಿಸನ್ ಮಾಡೋದಕ್ಕೆ ನಾವು ಬಾರ್ ಗ್ರಾಫ್ನ ಯೂಸ್ ಮಾಡ್ತೀವಿ. ಬಟ್ ಪೈ ಚಾರ್ಟಲ್ಲಿ ಟೋಟಲ್ ಆ್ಯಂಗಲ್ ಎಷ್ಟಿದೆ? ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ಟೋಟಲ್ ಸರ್ಕಲ್ ಟೋಟಲ್ ಆ್ಯಂಗಲ್, ಹಾಗಾಗಿ 360 ಡಿಗ್ರಿ ಅನ್ನೋದು ಸರಿಯಾದ ಆಪ್ಷನ್ ಇಲ್ಲಿ. ಸೊ 90, 180, 270 ಅನ್ನೋದು ರಾಂಗ್ ಆಪ್ಷನ್. 360 ಡಿಗ್ರಿ ಟೋಟಲ್ ಆ್ಯಂಗಲ್. ನಿಮಗೆ ಬಂದಿರುವಂತಹ ಏನು ಫ್ರೀಕ್ವೆನ್ಸಿಗಳನ್ನ ತಗೊಂಡು ಅದನ್ನು ನೀವು ಟೋಟಲ್ ಆ್ಯಂಗಲ್ನ ಕಂಡುಹಿಡ್ಕೊಂಡು ಆಮೇಲೆ ಪೈ ಚಾರ್ಟ್ನ ಪ್ಲಾಟ್ ಮಾಡಬೇಕಾಗುತ್ತೆ. ಹಾಗಾಗಿ ಟೋಟಲ್ ಆ್ಯಂಗಲ್ ಇಸ್ 360 ಡಿಗ್ರಿ. ಸೊ ಲೈನ್ ಗ್ರಾಫ್ ಏನು ತೋರಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಲೈನ್ ಗ್ರಾಫು ಕೆಟಗರೀಸ್ನ ತೋರಿಸಲ್ಲ. ಕೆಟಗರೀಸ್ನ ತೋರಿಸೋದು ಪೈ ಚಾರ್ಟ್ ಮತ್ತು ಬಾರ್ ಚಾರ್ಟು. ಹಾಗಾಗಿ ಕೆಟಗರೀಸ್ ಅನ್ನೋದು ರಾಂಗ್ ಆಪ್ಷನ್ ಹಿಯರ್. So this is wrong. It is not showing any distribution. It is not showing any frequency. It is showing trends over time. Time ಜೊತೆಗೆ ಇರುವಂತಹ ಟ್ರೆಂಡ್ನ ನಾವು ಮ್ಯಾಕ್ಸಿಮಮ್ ಅಬ್ಸರ್ವ್ ಮಾಡಬೇಕಾಗಿರೋದು ಈ ಲೈನ್ ಗ್ರಾಫಲ್ಲಿ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಫಾರ್ ದಿಸ್. ಸೊ ಫ್ರೀಕ್ವೆನ್ಸಿ ಪಾಲಿಗನ್ ಯೂಸಸ್ ಕ್ಲಾಸ್ ಲಿಮಿಟ್ಸ್ನ ತೋರಿಸುತ್ತಾ, ಮಿಡ್ ಪಾಯಿಂಟ್ಸ್ ತೋರಿಸುತ್ತಾ, ಪರ್ಸೆಂಟೇಜ್ ಅಥವಾ ಫ್ರೀಕ್ವೆನ್ಸೀಸ್ ಹೊಂದಿಲ್ಲ. ಫ್ರೀಕ್ವೆನ್ಸಿ ಪಾಲಿಗನ್ ಡ್ರಾ ಮಾಡಬೇಕಾದ್ರೆ ಮಿಡ್ ಪಾಯಿಂಟ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ದಟ್ ಈಸ್ ಕಾಲ್ಡ್ ಕ್ಲಾಸ್ ಮಾರ್ಕ್. So limits, frequencies and percentages are the wrong option for this. So histogram na ಯಾವುದಕ್ಕೆ ಯೂಸ್ ಮಾಡ್ತಾರೆ? ಸೊ ಟೈಮ್ ಡೇಟಾ, ರಾ ಡೇಟಾ ಅನ್ನೋದು ರಾಂಗ್ ಆಗುತ್ತೆ. ಡಿಸ್ಕ್ರೀಟ್ ಕಂಟಿನ್ಯೂಸ್. ಸೊ ಡಿಸ್ಕ್ರೀಟ್ ಅಂತ ಹೇಳಿದ್ರೆ ಅದು ಬಾರ್ ಮತ್ತೆ ಪೈ ಚಾರ್ಟ್ ಅಲ್ಲಿ ಯೂಸ್ ಮಾಡುವಂಥದ್ದು. ಅಂದ್ರೆ ರಾ ಡೇಟಾ ಅಥವಾ ಏನು ದೇರ್ ಇಸ್ ನೋ ಕ್ಲಾಸ್ ಇಂಟರ್ವಲ್ ಇದ್ದಾಗ ಡಿಸ್ಕ್ರೀಟ್ ಡೇಟಾನ ತೋರಿಸ್ತೀವಿ. ನಾಟ್ ಫಾರ್ ದ ಹಿಸ್ಟೋಗ್ರಾಮ್. ಹಿಸ್ಟೋಗ್ರಾಮ್ಗೆ 10 to 20, 20 to 30 ಅಂದರೆ ಕಂಟಿನ್ಯೂಸ್ ಡೇಟಾ ತೋರಿಸೋದ್ರಿಂದ ಆಪ್ಷನ್ ಬಿ ಈಸ್ ಕರೆಕ್ಟ್ ಫಾರ್ ದಿಸ್. ನೆಕ್ಸ್ಟ್ ಕ್ವಶನ್ ಹಿಸ್ಟೋಗ್ರಾಮ್ ಮೇಲೆ ಇದೆ. ಹಿಸ್ಟೋಗ್ರಾಮ್ ಬಾರ್ಸ್ ಹ್ಯಾವ್ ಗ್ಯಾಪ್ಸಾ? ಬಾರ್ ಚಾರ್ಟಲ್ಲಿ ಗ್ಯಾಪ್ಸ್ ಇರುತ್ತೆ.
ಬಟ್ ಇಲ್ಲಿ ಬಾರ್ಸಲ್ಲಿ ಯಾವುದೇ ಥರ ಗ್ಯಾಪ್ ಇರೋದಿಲ್ಲ. ಸರ್ಕ್ಯುಲರ್ ಪ್ಯಾಟರ್ನ್ ಇರೋದಿಲ್ಲ. ವಿಡ್ತ್ ಅನ್ಈಕ್ವಲ್ ಇರಬಹುದು. ಯಾವಾಗ ಅಂದರೆ ನೀವು ಅದನ್ನು ಕ್ಲಾಸ್ ಇಂಟರ್ವಲ್ಸ್ನ ಸರಿಯಾದ ರೀತಿಯಲ್ಲಿ ಕಂಟಿನ್ಯೂಸ್ ಮಾಡ್ಕೊಂಡಾಗ ಬರಬಹುದು. ಬಟ್ ಗ್ಯಾಪ್ಸ್ ಇಲ್ಲದೆ ಇರೋದು ಕರೆಕ್ಟ್ ಆಪ್ಷನ್ನು. ಹಾಗಾಗಿ ನೋ ಗ್ಯಾಪ್ಸ್ ಅನ್ನೋದು ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಸೊ ಫ್ರೀಕ್ವೆನ್ಸಿ ಕರ್ವ್ ಅಂತ ಇರೋದ್ರಿಂದ ಇಲ್ಲಿ ಕರ್ವ್ ಅಂತ ಬಂದ ತಕ್ಷಣ ಟಿಕ್ ಹಾಕಬೇಕು. ಸ್ಟ್ರೈಟ್ ಲೈನ್ ಅಂತ ಕರೆದ್ರೆ ಫ್ರೀಕ್ವೆನ್ಸಿ ಪಾಲಿಗನ್ ಅಂತ ಕರಿತೀವಿ. ಬಾರ್ ಗ್ರಾಫ್ ಇಸ್ ಡಿಫ್ರೆಂಟ್, ಟೇಬಲ್ ಇಸ್ ಡಿಫ್ರೆಂಟ್. ಇವೆರಡರಲ್ಲಿ ನೀವು ಸ್ಟ್ರೈಟ್ ಲೈನ್ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಪಾಲಿಗನ್, ಸ್ಮೂತ್ ಕರ್ವ್ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಕರ್ವ್ ಅಂತ ಆರಾಮಾಗಿ ಟಿಕ್ ಹಾಕ್ಬೋದು. ನೋಡಿ, ತುಂಬ ಸಿಂಪಲ್ ಕ್ವಶನ್ಸು. ನಿಮಗೆ ಲಾಜಿಕ್ಸ್ ಅಥವಾ ಏನೋ ಬೇಸಿಕ್ ಇನ್ಫಾರ್ಮೇಷನ್ಸ್ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಬಾಕ್ಸ್ ಪ್ಲಾಟ್ ಶೋಸ್ ಮೀನ್ ತೋರಿಸಲ್ಲ, ಅಲ್ಲಿ ಯಾವುದೇ ಥರ ಮೀನ್ ಇಲ್ಲ. ರೇಂಜ್ ತೋರಿಸೋದಿಲ್ಲ, ಅಂದರೆ ಮಿನಿಮಮ್ ಮ್ಯಾಕ್ಸಿಮಮ್ ತೋರಿಸುತ್ತೆ, ಬಟ್ ರೇಂಜ್ ಓನ್ಲಿ ಅಂತ ಇರೋದ್ರಿಂದ ಬರೀ ರೇಂಜ್ ಅಷ್ಟೇ ತೋರಿಸೋದಿಲ್ಲ. ಫ್ರೀಕ್ವೆನ್ಸಿನೂ ಕೂಡ ತೋರಿಸೋದಿಲ್ಲ. 5 ನಂಬರ್ ಸಮ್ಮರಿ ತೋರಿಸುತ್ತೆ. ಸೊ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಯಾವ್ಯಾವ ನಂಬರು ಅಂದರೆ ಮಿನಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ, ಲೋಯರ್ ಕ್ವಾರ್ಟೈಲ್, ಅಪ್ಪರ್ ಕ್ವಾರ್ಟೈಲ್ ಆ್ಯಂಡ್ ಮೀಡಿಯನ್. ಸೊ ದೇರ್ ಆರ್ 5 ಪಾಯಿಂಟ್ ಅಥವಾ 5 ನಂಬರ್ ಸಮ್ಮರಿನ ತೋರಿಸುತ್ತೆ. ಇನ್ನು ಬಾಕ್ಸ್ ಪ್ಲಾಟಲ್ಲಿ ಮೀಡಿಯನ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಬಾಕ್ಸ್ ಪ್ಲಾಟಲ್ಲಿ ಮೀಡಿಯನ್ ಅಂದರೆ ಮಿಡಲ್ ವ್ಯಾಲ್ಯೂ. ಸೊ Q2 ಅಂತ ಏನು ಕರಿತೀವಿ ಅದು ಹೈಯೆಸ್ಟ್ ವ್ಯಾಲ್ಯೂ ಇಸ್ ಡಿಫ್ರೆಂಟ್, ಲೋಯೆಸ್ಟ್ ವ್ಯಾಲ್ಯೂ ಇಸ್ ಡಿಫ್ರೆಂಟ್, ರೇಂಜ್ ಅನ್ನೋದು ಡಿಫ್ರೆಂಟು. ಹೈಯೆಸ್ಟ್ ವ್ಯಾಲ್ಯೂ ಇಸ್ Q3 ಅಪ್ಪರ್ ಕ್ವಾರ್ಟೈಲ್, ಲೋಯೆಸ್ಟ್ ವ್ಯಾಲ್ಯೂ ಇಸ್ Q1 ಲೋವರ್ ಕ್ವಾರ್ಟೈಲ್. ರೇಂಜ್ ಅಂದರೆ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸ್ಟೆಮ್ ಆ್ಯಂಡ್ ಲೀಫ್ ಪ್ಲಾಟ್ ಕಂಟೈನ್ಸ್. ಸೊ ಏನು ಡೇಟಾ ಇರುತ್ತೆ ಇದರಲ್ಲಿ? ಓನ್ಲಿ ಫ್ರೀಕ್ವೆನ್ಸೀಸ್ ಇರುತ್ತಾ? ಇಲ್ಲ. ಯಾವುದೇ ಥರ ಕ್ಲಾಸ್ ಇಂಟರ್ವಲ್ಸು ಇರಲ್ಲ, ಯಾವುದೇ ಥರ ಗ್ರಾಫ್ಸ್ ಇರಲ್ಲ. ಇಟ್ ಈಸ್ ಶೋಯಿಂಗ್ ದ ಒರಿಜಿನಲ್ ಡೇಟಾ. ನಂಬರ್ಸ್ಗಳನ್ನ ನೀವು ಬೇಸ್ಡ್ ಆನ್ ದ ಪ್ಲೇಸ್ ವ್ಯಾಲ್ಯೂಸ್ ತೋರಿಸೋದಕ್ಕೆ ನಾವು ಒರಿಜಿನಲ್ ಡೇಟಾ ಅಂತ ಕರಿತೀವಿ. ಅದನ್ನು ಸ್ಟೆಮ್ ಆ್ಯಂಡ್ ಲೀಫ್ ಪ್ಲಾಟಲ್ಲಿ ನಮಗೆ ಕಾಣಿಸುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್. ರಿಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗನ್ ಯೂಸಸ್. ಯಾವ ಥರ ಏನು ಈ ರಿಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗನ್ ಯೂಸ್ ಮಾಡ್ತಾರೆ, ಏನು ಯೂಸ್ ಮಾಡ್ತಾರೆ ಇದರಲ್ಲಿ? ಮೀನ್ ಮತ್ತು ಮೀಡಿಯನ್ನು, ನಾಟ್ ಓನ್ಲಿ ಮೀನ್ ಆ್ಯಂಡ್ ಮೀಡಿಯನ್. ಅಬ್ಸಲ್ಯೂಟ್ ಫ್ರೀಕ್ವೆನ್ಸಿನ, ರಿಲೇಟಿವ್ ಫ್ರೀಕ್ವೆನ್ಸಿನ. ಆಸ್ ದ ನೇಮ್ ಇಂಡಿಕೇಟ್ಸ್, ಇಟ್ ವಿಲ್ ಯೂಸಸ್ ರಿಲೇಟಿವ್ ಫ್ರೀಕ್ವೆನ್ಸಿ ವ್ಯಾಲ್ಯೂಸ್ ರಾದರ್ ದನ್ ಅಬ್ಸಲ್ಯೂಟ್ ಫ್ರೀಕ್ವೆನ್ಸಿ ವ್ಯಾಲ್ಯೂಸ್. ಫ್ರೀಕ್ವೆನ್ಸಿ ಪಾಲಿಗನ್ನ ಹೆಂಗೆ ಜಾಯಿನ್ ಮಾಡ್ತಾರೆ? ಸೊ ಅಲ್ಲಿ ಯಾವುದೇ ಥರ ಬಾಲ್ಸ್ ಇರೋದಿಲ್ಲ, ಸರ್ಕಲ್ಸ್ ಇರಲ್ಲ, ಟೇಬಲ್ಸ್ ಇರಲ್ಲ. ಇಟ್ಸ್ ಎ ಕಂಟಿನ್ಯೂಸ್ ಏನೋ ಡೈರೆಕ್ಟ್ ಕ್ವಶನ್ ಅಂತಲೇ ಹೇಳ್ಬೋದು. ಎಲ್ಲ ಪಾಯಿಂಟ್ಸ್ಗಳನ್ನ ಲೈನ್ಸಿಂದ ಜಾಯಿನ್ ಮಾಡಿದ್ರೆ ಫ್ರೀಕ್ವೆನ್ಸಿ ಪಾಲಿಗನ್ ಆಗೋದು. ಹಾಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್. ಲೆಟ್ಸ್ ಮೂವ್ ಆನ್ ಟು ದ ಮ್ಯಾಥ್ ದಿ ಫಾಲೋಯಿಂಗ್ ಟೈಪ್ ಆಫ್ ಕ್ವಶನ್. ಇಲ್ಲಿ ನೋಡ್ಬೋದು ನೀವು, ವಿ ಹ್ಯಾವ್ ಕಾಲಮ್ ಎ ಚಾರ್ಟ್ಸ್ ಆ್ಯಂಡ್ ಗ್ರಾಫ್ಸ್, ಇನ್ ಕಾಲಮ್ ಬಿ ದ ಮೀನಿಂಗ್ ಆಫ್ ದಟ್. ಸೊ ಬಾರ್ ಗ್ರಾಫ್ ಯಾವುದಕ್ಕೆ ಯೂಸ್ ಮಾಡ್ತಾರೆ? ನಾನು ಆಲ್ರೆಡಿ ಹೇಳಿದ್ದೀನಿ, ಕಂಟಿನ್ಯೂಸ್ ಡೇಟಾ ಇದ್ದರೆ ಅದು ಹಿಸ್ಟೋಗ್ರಾಮು, ಬಾರ್ ಗ್ರಾಫ್ ಇದ್ದರೆ ಅದು ಕಂಪ್ಯಾರಿಸನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಪೈ ಚಾರ್ಟು ಪ್ರಪೋರ್ಷನ್ನ ತೋರಿಸೋದಕ್ಕೆ ಯೂಸ್ ಮಾಡ್ತಾರೆ. ಅಂದರೆ ಇಷ್ಟು ಪರ್ಸೆಂಟು ಏನು, ಇಷ್ಟು ಆ್ಯಂಗಲ್ಲು ಯಾವುದೋ ಒಂದು ವ್ಯಾಲ್ಯೂ, ಇನ್ನೊಂದು ಆ್ಯಂಗಲ್ಲು ಇನ್ನೊಂದು ವ್ಯಾಲ್ಯೂ. ಸೊ ಆ ಥರ ನೀವು ಸೆಕ್ಟರ್ಸ್ ಆಗಿ ಡಿವೈಡ್ ಮಾಡೋದಕ್ಕೆ ಪ್ರಪೋರ್ಷನ್ ಅಂತ ಕರಿತೀವಿ. ಲೈನ್ ಗ್ರಾಫ್ನ ಟ್ರೆಂಡ್ ತೋರಿಸೋದಕ್ಕೆ ಯೂಸ್ ಮಾಡೋದ್ರಿಂದ. ಸೊ BACD ಇಸ್ ದ ಕರೆಕ್ಟ್ ಆಪ್ಷನ್. ಸೊ BACD ಇಲ್ಲಿ ಆಪ್ಷನ್ ನಂಬರ್ 1 ಆಗಿರೋದ್ರಿಂದ ಯು ಕ್ಯಾನ್ ಈಸಿಲಿ ಟೇಕ್ ದಿಸ್ ಆಪ್ಷನ್ ಆಸ್ ಕರೆಕ್ಟ್. ಆಪ್ಷನ್ ಎ ಅಂತ ಟಿಕ್ ಹಾಕಬೇಕು. ಕಾಲಮ್ ಎಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಇದೆ, ಕಾಲಮ್ ಬಿಲು ಕೆಲವೊಂದು ವ್ಯಾಲ್ಯೂಸ್ ಇದೆ. ಸ್ಟೆಮ್ ಅಂದರೆ ಏನು, ಲೀಫ್ ಅಂದರೆ ಏನು, ಮೀಡಿಯನ್ ಅಂದರೆ ಏನು, Q1 ಅಂದರೆ ಏನು. ಸ್ಟೆಮ್ ಆ್ಯಂಡ್ ಲೀಫ್ ಪ್ಲಾಟ್ ಬಗ್ಗೆ ತಗೊಳ್ಳೋಣ. ಸೊ ಸ್ಟೆಮ್ ಅಂತ ಹೇಳಿದ್ರೆ ದಟ್ ಈಸ್ ಅ ಲೀಡಿಂಗ್ ಡಿಜಿಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 21, 22, 28 ಈ ಥರ ಇದ್ರೆ ಇಲ್ಲಿ 2 ಅನ್ನೋದು ಲೀಡಿಂಗ್ ಡಿಜಿಟ್ಟು, 1 ಅಥವಾ 2 ಅಥವಾ 8 ಅನ್ನೋದು ಲಾಸ್ಟ್ ಡಿಜಿಟ್. ಅದಕ್ಕೆ ನಾವು ಲೀಫ್ಸ್ ಅಂತ ಕರಿತೀವಿ. ಸೊ ಲೀಡಿಂಗ್ ಡಿಜಿಟ್ ಅನ್ನೋದು ಸ್ಟೆಮ್ಗಾದರೆ, ಲಾಸ್ಟ್ ಡಿಜಿಟ್ ಅನ್ನೋದು ಲೀಫ್ಗಾಗುತ್ತೆ. ಮೀಡಿಯನ್ ಅನ್ನೋದು ಮಿಡಲ್ ವ್ಯಾಲ್ಯೂ ಆದರೆ Q1 ಅನ್ನೋದು ಲೋಯರ್ ಕ್ವಾರ್ಟೈಲ್ ಅಂತ ಆಗುತ್ತೆ. Q3ಗೆ ಅಪ್ಪರ್ ಕ್ವಾರ್ಟೈಲ್ ಅಂತ ಕರಿತೀವಿ. ಸೊ ಯು ಕ್ಯಾನ್ ಸೇ ಎಗೆ ಬಿ, ಸಾರಿ ಸ್ಟೆಮ್ಗೆ ಲೀಡಿಂಗ್ ಡಿಜಿಟ್, ಎಗೆ ಬಿ, 2ಗೆ ಸಿ, 3ಗೆ ಎ ಆ್ಯಂಡ್ 4ಗೆ ಡಿ. ದಟ್ ಈಸ್ ಆಪ್ಷನ್ ನಂಬರ್ ಡಿ ಈಸ್ ಕರೆಕ್ಟ್ ಫಾರ್ ದಿಸ್. BCAD. ನೆಕ್ಸ್ಟ್ ಕ್ವಶನ್. ಫ್ರೀಕ್ವೆನ್ಸಿ ಟೇಬಲ್ ಅನ್ನೋದು ಡೇಟಾ ನಾನು ತೋರಿಸುವಂಥ ಮೆಥಡ್ ಆಗಿದ್ರೆ, ಪೈ ಚಾರ್ಟ್ ಅನ್ನೋದು ಏನು ತೋರಿಸುತ್ತೆ? ಪೈ ಚಾರ್ಟ್ ಅನ್ನೋದು ಯಾವುದೇ ಥರ ಟ್ರೆಂಡನ್ನ ತೋರಿಸೋದಿಲ್ಲ, ಯಾವುದೇ ಥರ ಟೈಮ್ನ ತೋರಿಸೋದಿಲ್ಲ, ಯಾವುದೇ ಥರ ಕ್ಲಾಸ್ ಇಂಟರ್ವಲ್ನ ತೋರಿಸೋದಿಲ್ಲ. ಇಟ್ ವಿಲ್ ಬಿ ಶೋಯಿಂಗ್ ಓನ್ಲಿ ದ ಪ್ರಪೋರ್ಷನ್ ಆಫ್ ಡೇಟಾ. ಈಚ್ ಡೇಟಾ ವಿಲ್ ಬಿ ಪ್ರಪೋರ್ಷನೇಟ್ ಟು ಸಮ್ ಸೆಕ್ಟರ್ಸ್. ಹಾಗಾಗಿ ಪ್ರಪೋರ್ಷನ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಹಿಸ್ಟೋಗ್ರಾಮ್ಸ್ ಬಾರ್ಸ್ ಹ್ಯಾವ್ ನೋ ಗ್ಯಾಪ್ಸ್. ಎಸ್, ಇಟ್ ಈಸ್ ಟ್ರೂ ಸ್ಟೇಟ್ಮೆಂಟ್. ಹಿಸ್ಟೋಗ್ರಾಮ್ನ ಕಂಟಿನ್ಯೂಸ್ ಡೇಟಾಗೆ ಯೂಸ್ ಮಾಡ್ತಾರೆ. ದಿಟ್ ಈಸ್ ಆಲ್ಸೋ ಕರೆಕ್ಟ್ ಡೇಟಾ. ಎರಡು ಕೂಡ ರೀಸನ್ನು ಎ ಜೊತೆಗೆ ಮ್ಯಾಚ್ ಆಗೋದ್ರಿಂದ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ. ಆರ್ ಅನ್ನೋದು ಎಗೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತ ಹೇಳ್ಬೋದು. ಸೊ ಈ 3 ಆಪ್ಷನ್ಸು ರಾಂಗ್ ಆಗುತ್ತೆ.
Second one, relative frequency. Let's move on to the next question. Relative frequency is useful in pie chart. Yes, so this is not wrong, this is correct. Relative frequency na ಪೈ ಚಾರ್ಟಲ್ಲಿ ಯೂಸ್ ಮಾಡ್ತಾರೆ, ಯಾಕೆಂದರೆ ಪ್ರಪೋರ್ಷನ್ಸ್ನ ತಗೋತೀವಿ, ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ, ಅದಕ್ಕೆ ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಪೈ ಚಾರ್ಟ್ನ ಪ್ರಪೋರ್ಷನ್ ತೋರಿಸ್ತಾರೆ. ಎಸ್, ದಿಸ್ ಈಸ್ ಆಲ್ಸೋ ಕರೆಕ್ಟ್. ಸೊ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ. ಆರ್ ಎಕ್ಸ್ಪ್ಲೈನ್ಸ್ ಎ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಸೊ ಈಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ತಾ ಬರೋಣ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆ ಗ್ರಾಫ್ಗೆ ಏನಂತ ಕರಿತೀವಿ? ಸೊ ಡೈರೆಕ್ಟಾಗಿ ನೀವು ತಗೋಬೋದು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗನ್ ಅಂತ. ಇಲ್ಲಿ ಯಾವುದೇ ಥರ ಹೆಸಿಟೇಷನ್ ಬೇಕಾಗಿಲ್ಲ. ಹಿಸ್ಟೋಗ್ರಾಮು, ಫ್ರೀಕ್ವೆನ್ಸಿ ಪಾಲಿಗನು, ಫ್ರೀಕ್ವೆನ್ಸಿ ಹಿಸ್ಟೋಗ್ರಾಮ್ ಅನ್ನೋದು ರಾಂಗ್ ಆಪ್ಷನ್ ಆಗುತ್ತೆ. ಸಿ ಆಪ್ಷನ್ ಇಸ್ ಕರೆಕ್ಟ್ ಇದಕ್ಕೆ. ನೋಡಿ, ಪರ್ಸೆಂಟೇಜ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಫ್ರೀಕ್ವೆನ್ಸಿ, ರಿಲೇಟಿವ್ ಫ್ರೀಕ್ವೆನ್ಸಿ ಪರ್ಸೆಂಟೇಜ್ ಫಾರ್ಮುಲಾ ನೀವು ಇಲ್ಲಿ ನೋಡ್ಬೋದು. ನಿಮ್ಗೆ ಗೊತ್ತಿದೆ, ನಿಮ್ಮ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ ಇಂಟು 100% ಮಾಡಿದ್ರೆ ಯು ವಿಲ್ ಗೆಟ್ ಪರ್ಸೆಂಟೇಜ್ ಆಫ್ ದಟ್ ಫ್ರೀಕ್ವೆನ್ಸಿ. ಸೊ ಎಫ್ ಡಿವೈಡೆಡ್ ಬೈ ಎನ್ ಇಂಟು 100 ಆಗುತ್ತೆ. ಲಾಸ್ಟ್ ಆಪ್ಷನ್ ಕೂಡ ಮಿಸ್ಟೇಕ್ ಆಗಿ ಬಂದಿರುತ್ತೆ ಈ ಒಂದು ಕ್ವಶನ್ ಪೇಪರಲ್ಲಿ. ಲಾಸ್ಟ್ ಆಪ್ಷನ್ ಕೂಡ ಸೇಮ್ ಇದೆ, 100 ಫಸ್ಟ್ ಬರ್ದಿದ್ದಾರೆ ಅಷ್ಟೇ. ಸೊ ಬಿ ಆ್ಯಂಡ್ ಡಿ ಎರಡು ಕೂಡ ಸರಿಯಾದ ಆಪ್ಷನ್. ಸೊ ಮೀನನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ? ಸೊ ಅಬ್ಸರ್ವೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಸೊ ಮೀನ್ ಈಸ್ ನಥಿಂಗ್ ಬಟ್ ಸಮ್ ಆಫ್ ದ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಇಲ್ಲಿ ನೋಡ್ಬೋದು ಟೋಟಲ್ ಎಲ್ಲಿ ಏನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 1, 2, 3, 4, 5 ಈ ಥರ ಏನಾದರೂ ನಿಮಗೆ ಏನು ಕ್ವಶನಲ್ಲಿದ್ದರೆ ಎಲ್ಲನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ನ ಮಾಡಿದ್ರೆ ಯು ವಿಲ್ ಗೆಟ್ ಮೀನ್. ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಅಂದರೆ ಎಷ್ಟು ಅಬ್ಸರ್ವೇಷನ್ ಇದೆ ಇಲ್ಲಿ? 5 ಇದೆ. ಸೊ ಯು ಕ್ಯಾನ್ ರೈಟ್ 5 ಹಿಯರ್ ಸೊ ದಟ್ ಯು ವಿಲ್ ಗೆಟ್ ಅ ಆನ್ಸರ್ ದಟ್ ಈಸ್ ಕಾಲ್ಡ್ ಮೀನ್ ಅಂತ ಕರಿಬೋದು. ಸೊ ಆಪ್ಷನ್ ಈಸ್ ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ದ ಎಂಡ್ ಪಾಯಿಂಟ್ ಆಫ್ ಕ್ಲಾಸ್ ಇಂಟರ್ವಲ್. ಎಂಡ್ ಕ್ಲಾಸ್ ಇಂಟರ್ವಲ್ ಅಂದರೆ 10 to 20 ಅಂತ ಏನು ಕರಿತೀವಿ? ಸೊ ಅದಕ್ಕೆ ಏನಂತ ಕರಿತೀವಿ? 10 to 20. ಸೊ 10 is called lower value and 20 is called higher value. ಸೊ lowest and highest is the correct option for this. ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ತಗೋಬಾರ್ದು, ಲೋಯೆಸ್ಟ್ ಅಂಡ್ ಮಿನಿಮಮ್ ಮ್ಯಾಕ್ಸಿಮಮ್ ತಗೊಳ್ಳೋದು ರೇಂಜ್ ಬಂದಾಗ. ಸೊ ವಿ ಹ್ಯಾವ್ ಅ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕ್ವಶನ್ ಹಿಯರ್. ಇಲ್ಲಿ ನೋಡ್ಬೋದು ನೀವು, ದ ಗಿವನ್ ಗ್ರಾಫ್ ಶೋಸ್ ದ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸು. ಪ್ರತಿ ವರ್ಷ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ. ಅದ್ರ ಮೇಲೆ ಯು ನೀಡ್ ಟು ಆನ್ಸರ್ 2 questions. ಯು ಕ್ಯಾನ್ ಸಿ ಹ್ಯಾಚಿಂಗ್ ಆಗಿರೋದು ಬಾಯ್ಸು, ಬ್ಲ್ಯಾಂಕ್ ಇರೋದು ಗರ್ಲ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ? ಇನ್ ವಿಚ್ ಇಯರ್ ಅಥವಾ ಇಯರ್ಸ್ ಡಿಡ್ ದ ಗರ್ಲ್ಸ್ ಪಾರ್ಟಿಸಿಪೇಟ್ ಮೋರ್ ದ್ಯಾನ್ ದ ಬಾಯ್ಸ್? ಯಾವ ವರ್ಷಗಳಲ್ಲಿ ಗರ್ಲ್ಸು ಬಾಯ್ಸ್ಗಿಂತ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ? ನೀವು ಡೈರೆಕ್ಟಾಗಿ ತಗೋಬೋದು ಇಲ್ಲಿ. ಯು ಕ್ಯಾನ್ ಸಿ ಹಿಯರ್ 21 ಮತ್ತು 22 ಅಲ್ಲಿ ಬ್ಲ್ಯಾಂಕ್ ಬಾರ್ಸ್ ಜಾಸ್ತಿ ಇದೆ, ಇಲ್ಲಿ ಹ್ಯಾಚಿಂಗ್ ಆಗಿರೋದು ಜಾಸ್ತಿ ಇದೆ. 21 and 22 is the correct option for this. In which year ಅಥವಾ in which 2 years did an equal number of boys participate? ಸೊ ಯಾವ 2 ವರ್ಷಗಳಲ್ಲಿ ಏನು ಬಾಯ್ಸು ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ? ನೀವು ನೋಡ್ಬೋದು ಇಲ್ಲಿ 20ಲೂ ಕೂಡ ಅರೌಂಡ್ 225 ಇದ್ದಾರೆ, 23ಲೂ 225 ಇದ್ದಾರೆ. ಸೊ ಹಾಗಾಗಿ 20 and 23 is the correct option for this. ತುಂಬ ಈಸಿಯಾಗಿ ಅನಲೈಸ್ ಮಾಡ್ಬೋದು 225, 225 ಅಂತ. ನೆಕ್ಸ್ಟ್ ಇಯರ್ ಕ್ವಶನ್ ಪೇಪರ್ಗೆ ಬರೋದಾದರೆ, ಕೆಟಗಾರಿಕಲ್ ಆ್ಯಂಡ್ ನ್ಯೂಮರಿಕಲ್ ಡೇಟಾ ವೇರಿಯೇಬಲ್ಸ್ನ ಯಾವುದ್ರಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಯಾವುದೇ ಥರ ಕಂಟಿನ್ಯೂಸ್ ವೇರಿಯೇಬಲ್ ಯೂಸ್ ಮಾಡಲ್ಲ, ಕ್ಲಾಸ್ ಇಂಟರ್ವಲ್ಸಲ್ಲಿ ಯೂಸ್ ಮಾಡಲ್ಲ, ಅಥವಾ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ಯೂಸ್ ಮಾಡಲ್ಲ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ಯೂಸ್ ಮಾಡ್ತಾರೆ. ಸೊ ಇಲ್ಲಿ 3 ಕ್ವಶನ್ ಕೊಟ್ಟಿದ್ದಾರೆ, 4 ಆಪ್ಷನ್ ಇದೆ. ಮೀನ್ ಅಂದರೆ ಏನು, ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದರೆ ಏನು, ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದ್ರೇನು ಅಂತ. ಸೊ ಇದನ್ನು ನಿಮಗೆ ಇಲ್ಲಿ ಏನು ಮೈಂಡ್ ಮ್ಯಾಪಲ್ಲಿ ಹೇಳಿಲ್ಲದೆ ಇದ್ರು ಕೂಡ ಮೀನು, ಮೀಡಿಯನ್ನು ಮತ್ತು ಮೋಡು ನೆಕ್ಸ್ಟ್ ಚಾಪ್ಟರ್ಲ್ಲೂ ಬರುತ್ತೆ. ಆ ಕ್ವಶನ್ ಇಲ್ಲಿಗೆ ತೋರಿಸಿದ್ದೀನಿ ಅಷ್ಟೇ. ಅಲ್ಲೂ ಕೂಡ ಇದ್ರ ಬಗ್ಗೆ ಹೇಳ್ತೀನಿ. ಮೀನ್ ಅಂತ ಹೇಳಿದ್ರೆ ಎಕ್ಸೆಲಲ್ಲಿ ಆವ್ರೇಜ್ ಅಂತ ಕರಿತೀವಿ. ಈಕ್ವಲ್ ಟು ಆವರೇಜ್ ಅರೇ ಅಂತ ಫಾರ್ಮುಲಾ ಹಾಕಿದ್ರೆ ನೀವೇನು ಎಕ್ಸೆಲ್ ಡೇಟಾ ಎಂಟ್ರಿ ಮಾಡಿರ್ತೀರಿ ಅಷ್ಟನ್ನು ಕೂಡ ಆವರೇಜ್ ಆಗುತ್ತೆ. ಆಬ್ಸಲ್ಯೂಟ್ ವ್ಯಾಲ್ಯೂಗೆ ಫಾರ್ಮುಲಾ ABS, ಅಬ್ಸಲ್ಯೂಟ್ ಸೆಲ್ ಅಂತ ಕರಿತೀವಿ. ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದರೆ ಅಪ್ಪರ್ ಕ್ವಾರ್ಟೈಲ್ ಮೈನಸ್ ಲೋವರ್ ಕ್ವಾರ್ಟೈಲ್, Q3 ಮೈನಸ್ Q1 ಮಾಡಿದ್ರೆ IQR ಸಿಗುತ್ತೆ. ಸೊ 2, 3, 1 ಅಂದರೆ ಸೆಕೆಂಡ್ ಆಪ್ಷನ್ B is the correct option for this. So DAS is a type of chart which is used to show relationship between categorical value. Category ಇಲ್ಲಿ ತೋರಿಸ್ಬೇಕು ಅಂದರೆ ಆಲ್ವೇಸ್ ಗೋ ವಿತ್ ಬಾರ್ ಚಾರ್ಟ್.
ಟ್ರೆಂಡಿಂಗ್ ಓವರ್ ಟೈಮ್ ಬೇಕು ಅಂದರೆ ಲೈನ್ ಚಾರ್ಟ್ ತಗೊಳ್ಳಿ, ಪೈ ಚಾರ್ಟ್ ಬೇಕು ಅಂದರೆ ಪ್ರಪೋರ್ಷನ್ಗೆ ತಗೊಳ್ಳಿ. ಸೊ ಪ್ಲಾಟ್ ಅಂತ ಯಾವುದು ಬರೋದಿಲ್ಲ, ಹಾಗಾಗಿ ಬಾರ್ ಚಾರ್ಟ್ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ ಇದರಲ್ಲಿ. ಲೆಟ್ ಅಸ್ ಟೇಕ್ ಕಮೆಂಟ್. So bar chart is the correct option for this question. So ಇಲ್ಲೂ ಕೂಡ ನೀವು ನೋಡ್ಬೋದು, there is a question related to charts. So we have a time taken by 180 athletes to run 110 meter hurdle race. Hurdle race na ಮಾಡ್ತಿದಾರಂತೆ. ಅದರಲ್ಲಿ 13.8 seconds to 14 seconds to ಇಬ್ಬರು ರನ್ ಮಾಡಿದ್ದಾರೆ. ಅದೇ ಥರ ನಿಮಗೆ 15 seconds ತನಕ ಎಷ್ಟು ಜನ ಅನ್ನೋದು ಇಲ್ಲಿ ಎಲ್ಲ ಆ್ಯಡ್ ಮಾಡಿದ್ರೆ 180 ಬರಬೇಕು. ಸೊ ಇಲ್ಲಿ ಕ್ವಶನ್ ನೋಡೋದಾದರೆ, ನಂಬರ್ ಆಫ್ ಅಥ್ಲೆಟ್ಸ್ ಹೂ ಕಂಪ್ಲೀಟೆಡ್ ದ ರೇಸ್ ಇನ್ ಲೆಸ್ ದ್ಯಾನ್ 14.6 seconds. 14.6 ಸೆಕೆಂಡ್ಗಿಂತ ಕಡಿಮೆ ಟೈಮಲ್ಲಿ ಎಷ್ಟು ಜನ ಅಥ್ಲೀಟ್ಸು ರೇಸ್ನ ಮುಗಿಸಿದ್ದಾರೆ ಅಂತ ಕ್ವಶನ್. 14.6 ಇಲ್ಲಿದೆ, ಸೊ 74 ಅಂತ ಮಾಡಬಾರ್ದು. ನೀವು 14.6ಗಿಂತ ಕಡಿಮೆ ಯಾರ್ಯಾರು ಅಂತ ನೋಡೋದಾದರೆ ಇಲ್ಲಿ ನೋಡಿ 14.6 ಅಥವಾ ಅದಕ್ಕಿಂತ ಕಡಿಮೆ 74 + 15 + 4 + 2 ಮಾಡಬೇಕು. ಹಾಗಾಗಿ 1 ಅಥವಾ 100 ಅಲ್ಲ 95 ಬರುತ್ತೆ. ಇಫ್ ಯು ಆ್ಯಡ್ 2 + 4 + 15 + 74 ಮಾಡಿದ್ರೆ 95 ಮೆಂಬರ್ಸ್ ಬರ್ತಾರೆ. 95 ಅಥ್ಲೆಟ್ಸ್ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಇನ್ನು ರಿಲೇಟಿವ್ ಫ್ರೀಕ್ವೆನ್ಸಿ ಫಾರ್ಮುಲಾ ಇಲ್ಲೂ ಬಂದಿದೆ. ಇಲ್ಲಿ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್, ದಟ್ ಈಸ್ ಆಪ್ಷನ್ ಸಿ ಈಸ್ ಕರೆಕ್ಟ್ ಡೈರೆಕ್ಟ್ ಫಾರ್ಮುಲಾ. ಇನ್ನು 2025 ಕ್ವಶನ್ ಪೇಪರ್ಗೆ ಬರೋದಾದರೆ, ಅಗೈನ್ ಇಲ್ಲೂ ಕೂಡ ಎಕ್ಸೆಲ್ ಫಾರ್ಮುಲಾ ಕೇಳಿದ್ದಾರೆ. ಏನು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಯಾವ ಸಿಂಟ್ಯಾಕ್ಸ್ ಯೂಸ್ ಮಾಡ್ತೀರಾ. ಸೊ ಇಲ್ಲಿ ನೋಡೋದಾದರೆ ಕೌಂಟ್ ಇಫ್ ಎಸ್ ಅಂತ ತಗೋಬೇಕು. ಕೌಂಟ್ ಇಫ್ ಎಸ್, ಕ್ರೈಟೀರಿಯಾ ರೇಂಜ್ 1, ಕ್ರೈಟೀರಿಯಾ ರೇಂಜ್ 1, ಕ್ರೈಟೀರಿಯಾ ರೇಂಜ್ 1, ಕ್ರೈಟೀರಿಯಾ ರೇಂಜ್ 2, ಕ್ರೈಟೀರಿಯಾ 2, ಈ ಥರ ಹೋಗ್ತಾ ಬರುತ್ತೆ ಎಕ್ಸೆಲ್ಲು. ಸೊ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ ಇದಕ್ಕೆ. ಸೊ ಪೈ ಚಾರ್ಟ್ನ ಪ್ಲಾಟ್ ಮಾಡೋದಕ್ಕೆ ಎಕ್ಸೆಲಲ್ಲಿ ಯಾವ ಒಂದು ಕಮಾಂಡ್ ಯೂಸ್ ಮಾಡ್ತೀರಿ? ಸೊ ಇನ್ಸರ್ಟ್ ಟ್ಯಾಬ್ಗೆ ಹೋಗಬೇಕಾಗುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಫ್ರೀಕ್ವೆನ್ಸಿ ಪಾಲಿಗನ್ ಅನ್ನೋದು ಯಾವ ಥರ ಚಾರ್ಟು, ಸ್ಕ್ಯಾಟರ್ ಅದು ಪೈಯ ಅಥವಾ ಬಾರ ಅಂತ ಕೇಳಿದ್ದಾರೆ. ಇದು 3 ಡಿಫ್ರೆಂಟು. ಇಟ್ ಈಸ್ ಎ ಫಾರ್ಮ್ ಆಫ್ ಲೈನ್ ಗ್ರಾಫ್ ಅಂತ ಕರಿಬೋದು. ಸೊ ಇಲ್ಲಿ ಯಾವ ಸ್ಟೇಟ್ಮೆಂಟ್ ಹಿಸ್ಟೋಗ್ರಾಮ್ದು ಟ್ರೂ ಅಂತ ಕೇಳ್ತಾ ಇದ್ದಾರೆ. ಹಿಸ್ಟೋಗ್ರಾಮ್ ಕ್ಯಾನ್ ಡಿಸ್ಪ್ಲೇ ಕೆಟಗಾರಿಕಲ್ ಡೇಟಾ. ಕೆಟಗಾರಿಕಲ್ ಡೇಟಾ ತೋರಿಸೋದು ಬಾರ್ ಚಾರ್ಟು. ದ ಬಾರ್ಸ್ ಆಫ್ ಹಿಸ್ಟೋಗ್ರಾಮ್ ಶುಡ್ ನಾಟ್ ಟಚ್ ಈಚ್ ಅದರ್. ಎಸ್ ಅಥವಾ ರಾಂಗ ತಪ್ಪ ಅಂತ ನೀವು ಹೇಳಬೇಕು. ಹಿಸ್ಟೋಗ್ರಾಮಲ್ಲಿ ಎಲ್ಲ ಬಾರ್ಸು ಟಚ್ ಆಗುತ್ತೆ, ಹಾಗಾಗಿ ಈ ಆಪ್ಷನ್ ಕೂಡ ರಾಂಗ್ ಆಯಿತು. ಹಿಸ್ಟೋಗ್ರಾಮ್ ಈಸ್ ಸೇಮ್ ಆಸ್ ಬಾರ್ ಚಾರ್ಟ್ ಅನ್ನೋದನ್ನು ಕೂಡ ರಾಂಗು, ಸ್ವಲ್ಪ ವೇರಿ ಇರುತ್ತೆ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಕಂಟಿನ್ಯೂಸ್ ಡೇಟಾಗೆ ತೋರಿಸ್ತಾರೆ, ಹಾಗಾಗಿ ಸಿ ಅನ್ನೋದು ಕರೆಕ್ಟ್ ಆಪ್ಷನ್ ಇದೆ. ಸೊ ಸ್ಟೆಮ್ ಅಂಡ್ ಲೀಫ್ ಚಾರ್ಟ್ ಬಗ್ಗೆ ಕೇಳಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಯಾವುದು ಕರೆಕ್ಟ್ ಸ್ಟೆಮ್ ಅಂಡ್ ಲೀಫ್ ಚಾರ್ಟ್ ಅಂತ ನೀವು ನೋಡ್ಬೋದು. ಇಲ್ಲಿ ಫಸ್ಟ್ ಇದನ್ನು ಆರ್ಡ್ರಲ್ಲಿ ಜೋಡಿಸ್ಕೋಬೇಕಾಗುತ್ತೆ ನೀವು. ಅಂದರೆ ಲೋಯೆಸ್ಟಿಂದ ಹೈಯೆಸ್ಟು 20, ಅದಾದಮೇಲೆ ಮತ್ತೆ ಇನ್ನೊಂದು 20 ಇದೆ, ಅದಾದಮೇಲೆ 28 ಇದೆ, ಅದಾದಮೇಲೆ 28 ಇದೆ, ಅದಾದಮೇಲೆ 30 ಇದೆ, ಅದಾದಮೇಲೆ 32 ಇದೆ, ನೆಕ್ಸ್ಟು 41 ಇದೆ, 44 ಇದೆ, 52 ಇದೆ, ಮತ್ತು 56 ಇದೆ. ಕೊಟ್ಟಿರುವಂತಹ ವ್ಯಾಲ್ಯೂಸ್ನ ಅಸೆಂಡಿಂಗ್ ಆರ್ಡ್ರಲ್ಲಿ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಪ್ಲಾಟ್ ಮಾಡಬೇಕು? ಸ್ಟೆಮ್ ಪ್ಲಾಟ್ ಮಾಡಬೇಕು. ಮೊದಲನೇದು ಸ್ಟೆಮ್ ಆದರೆ ಅದರಲ್ಲಿರೋ ಲೀವ್ಸ್ ಅಂದರೆ 20ಸಲ್ಲಿರೋ ಲೀವ್ಸ್ಗಳು ಯಾವುದು? 0, 0, 8, 8. ಸೊ ಸ್ಟೆಮ್ ಆಯಿತು ಮತ್ತು ಲೀಫ್ ಆಯಿತು. ಸೆಕೆಂಡ್ 30ಗೆ ಬರೋಣ. 3, 30 ಆ್ಯಂಡ್ 32, 0, 2 ಆಯಿತು. 40ಗೆ ಬರೋಣ. 41 ಆ್ಯಂಡ್ 44 ಇದೆ, ಸೊ ಸೆಕೆಂಡ್ ಡಿಜಿಟ್ಸು 1 ಆ್ಯಂಡ್ 4. 50ಗೆ ಬರೋಣ. 2 ಆ್ಯಂಡ್ 6. ಹಾಗಾಗಿ ಇದಕ್ಕೆ ಮ್ಯಾಚ್ ಆಗುತ್ತೆ ನೋಡಿ, ಆಪ್ಷನ್ ಬಿಗೆ ಮ್ಯಾಚ್ ಆಗುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಸೊ ಇಲ್ಲಿ ಪೈ ಚಾರ್ಟ್ ಕೊಟ್ಟಿದ್ದಾರೆ. ನಾನು ಈ ಕಡೆ ರೈಟ್ ಸೈಡಲ್ಲಿ ಆನ್ಸರ್ ತೋರಿಸಿದ್ದೀನಿ, ಬಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದಿಸ್ ಚಾರ್ಟ್ ರೆಪ್ರೆಸೆಂಟ್ಸ್ ದ ಎಕ್ಸ್ಪೆಂಡಿಚರ್ ಆಫ್ ಎ ಪರ್ಸನ್ ಇನ್ ಎ ಮಂತ್. 50,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂತ. ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ರೆಂಟ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಂಡುಹಿಡಿಬೇಕು. ರೆಂಟು ಮತ್ತು ಟ್ರಾನ್ಸ್ಪೋರ್ಟ್ಗೆ ಎಷ್ಟು ಖರ್ಚಾಗ್ತಾ ಇದೆ ಆಪ್ಷನ್ ಕೊಟ್ಟಿದ್ದಾರೆ. ಟೋಟಲ್ ಎಕ್ಸ್ಪೆಂಡಿಚರು 50,000 ಆದರೆ ರೆಂಟು ಮತ್ತು ಟ್ರಾನ್ಸ್ಪೋರ್ಟ್ಗೆ 20 ಮತ್ತು 30% ಆಗುತ್ತೆ. ಟೋಟಲ್ 50,000ಅಲ್ಲಿ ಇಂಟು 30% ಮಾಡಿದ್ರೆ 30/100 ಅಂತ. ಸೊ 0 ಕ್ಯಾನ್ಸಲ್ ಆಗುತ್ತೆ, 15,000 ಬರುತ್ತೆ. 5 3 = 15 ಅಂತ. ಸೊ 15,000 ಇಸ್ ದ ಕರೆಕ್ಟ್ ಆಪ್ಷನ್. 30% ಆಫ್ 50,000 ಇಸ್ 15,000. ಸೊ ಈ ಥರ ನೀವು ಸಾಲ್ವ್ ಮಾಡ್ತಾ ಬರಬೇಕಾಗುತ್ತೆ ಎಕ್ಸಾಮಲ್ಲಿ. ಐ ಹೋಪ್ ಎಲ್ರಿಗೂ
ಈ ಒಂದು ಸೆಷನ್ನು ಕೂಡ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾರು ಮಿಸ್ ಮಾಡಬೇಡಿ, ತುಂಬ 6 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. ಇಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಓದ್ಕೊಂಡ್ರೆ ಸಾಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ದೀಸ್ ವಿಡಿಯೋಸ್ ಟು ಲರ್ನ್ ಮೋರ್.